ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಧು ಬಿ ಸುಧನ್, ಪ್ರೇರಣಾ ಅಕಾಡೆಮಿ ಕಡೆಯಿಂದ ತಮ್ಮೆಲ್ಲರಿಗೂ ಈ ಅಕಾಡೆಮಿಗೆ ಆಧಾರದ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವ್ಯೂ ಮಾಡಿ, ಶೇರ್ ಮಾಡಬೇಕಾಗಿ ವಿನಂತಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈಗಿನ ಈ ಸ್ಪರ್ಧಾಯುಗದಲ್ಲಿ ನಮಗೆ ಅತಿ ಮುಖ್ಯವಾದ ವಿಷಯಗಳಲ್ಲಿ ವಿಜ್ಞಾನವನ್ನು ಸಹ ಒಂದು ಮುಖ್ಯವಾದ ವಿಷಯವಾಗಿದ್ದು, ನಾವು ಆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಒಂದು ಟಾಪಿಕನ್ನು ನಾನು ಇವತ್ತು ಚರ್ಚೆ ಮಾಡಲಿದ್ದೇನೆ. ನಮಗೆಲ್ಲ ಗೊತ್ತಿರತಕ್ಕಂತೆ ನಾವೆಲ್ಲ ಜೀವಿಗಳಂದಮೇಲೆ ಈ ಜೀವಿಗಳು ಇರ್ತಕ್ಕಂಥ ಏಕೈಕ ಗ್ರಹ ಅಂದರೆ ಭೂಮಿ ಮೇಲೆ ಮಾತ್ರ ಯಾಕೆ ಜೀವಿಗಳಿದ್ದಾವೆ ಅಂತ ನಾವು ಪ್ರಶ್ನೆ ಮಾಡ್ಕೊಂಡಿವಂದರೆ, ಜೀವಿಗಳು ಬದುಕು ಉಳಿಯಬೇಕಾದ್ರೆ ಅತಿ ಮುಖ್ಯವಾಗಿ 3 ಅಂಶಗಳು ಬೇಕಾಗುತ್ತವೆ. ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ ತಿಳಿದೇ ಇರ್ತದೆ. ನೀವು ಒಂದು ಸಲ ನೆನಪು ಮಾಡ್ಕೋಬೋದು ಅನಿಸುತ್ತೆ. ಅಂದರೆ ಪ್ರಮುಖವಾಗಿ ನಮಗೇನೇನು ಬೇಕು? ಗಾಳಿ ಬೇಕು, ನೆಕ್ಸ್ಟು ನೀರು ಬೇಕು, ಇನ್ನೊಂದು ಆಹಾರ. ಈ 3 ಅಂಶಗಳು ಇದ್ದಾಗ ಮಾತ್ರ ಜೀವಿಗಳು ಭೂಮಿ ಮೇಲೆ ಬದುಕು ಉಳಿಯೋಕ್ಕೆ ಸಾಧ್ಯ. ಈ ಒಂದು ನಿಟ್ಟಿನಲ್ಲಿ ಈ ಅಂಶಗಳಲ್ಲಿ ಒಂದು ಮುಖ್ಯವಾದ ಅಂಶವಾದಂತಹ ಆಹಾರ ಎಂಬ ಒಂದು ವಿಷಯದ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡುತ್ತಾ, ಅದರ ಬಗ್ಗೆ ತಿಳ್ಕೊಳ್ಳುತ್ತಾ, ಮುಂಬರುವ ಯಾವುದೇ ಸ್ಪರ್ಧಾ ಪರೀಕ್ಷೆಗಳಲ್ಲಿ ನಾವು ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನುವ ಒಂದು ಯೋಚನೆಯೊಂದಿಗೆ ನಾವೆಲ್ಲ ಚರ್ಚೆ ಮಾಡ್ಕೊತ ಹೋಗೋಣ. ಹಾಗಾದರೆ ಹೇಳಿ, ಈಗ ಆಹಾರ ಅಂದರೆ ಏನು? ನಮಗೆಲ್ಲ ಟಪ್ ಅಂತ ಉತ್ತರ ಬರ್ತದೆ. ಆಹಾರ ಅಂದರೆ ನಾವು ತಿನ್ನುವಂಥ ಎಲ್ಲ ಪದಾರ್ಥಗಳು ಅಂತ. ಅದಕ್ಕೆ ಒಂದು ನಿರ್ದಿಷ್ಟವಾಗಿ ನಾವು ಉತ್ತರ ನೋಡ್ಕೋಬೇಕಾಗಿತ್ತಂದರೆ, ಈ ಏನು ಆಹಾರ ಅಂತಂದರೆ, ಆಹಾರ ಅಂದರೆ ನಾವೆಲ್ಲ ಸೇವಿಸ್ತಾ ಇರ್ತೀವಿ. ಅನೇಕ ಹಣ್ಣುಗಳು ಸೇವಿಸ್ತೀವಿ, ವಿವಿಧ ರೀತಿಯ ಪದಾರ್ಥಗಳನ್ನು ಸೇವಿಸ್ತೀವಿ. ಇವೆಲ್ಲವನ್ನು ಅಂದರೆ ಜೀವಿಗಳು ತಮ್ಮ ಪೋಷಕಗಳಿಗಾಗಿ ಸೇವಿಸುವಂತಹ ಪದಾರ್ಥಗಳನ್ನೇ ನಾವು ಆಹಾರ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಜೀವಿ ತಮ್ಮ ಪೋಷಕಗಳು ಅಂದರೆ ತಮ್ಮನ್ನು ಪೋಷಿಸಿಕೊಳ್ಳಲು ಬೇಕಾದಂತಹ ಒಂದು ಅಂಶಗಳಿರ್ತಾವಲ್ಲ, ಅವು ಯಾವುದನ್ನು ಸಿಗ್ತವೆ ಅಂತ ನಾವು ಸೇವಿಸ್ತಾ ಇರ್ತೀವಲ್ಲ, ಅದನ್ನೇ ನಾವೇನಂತ ಕರಿತೀವಿ? ಆಹಾರ ಅಂತ ಕರಿತೀವಿ. ಆಹಾರ ಅಂದರೆ ನಾವು ಮಾನವರಾಗಿ, ಮನುಷ್ಯರಿಗೆ ಸಹಜವಾಗಿ ಆಹಾರ ಎಲ್ಲಿಂದ ದೊರೆಯುತ್ತದೆ ಅಂತ ಪ್ರಶ್ನೆ ಮಾಡಿಕೊಂಡಾಗ ನಮಗೆಲ್ಲ ಗೊತ್ತೇ ಇದೆ. ನಾವು ಏನೆಲ್ಲ ಆಹಾರ ಸೇವನೆ ಮಾಡ್ತೀವಿ ಅವೆಲ್ಲ ಗೊತ್ತೇ ಇದೆ ನಮಗೆ. ನಾವು ಹಣ್ಣುಗಳು ತಿಂತೀವಿ, ತರಕಾರಿಗಳು ತಿಂತೀವಿ, ಮೊಟ್ಟೆ, ಮೀನು, ಮಾಂಸ, ಇಂಥ ವಿಭಿನ್ನವಾದಂಥ ಆಹಾರ ಪದಾರ್ಥಗಳಿಂದ ನಾವು ನಮ್ಮ ಆಹಾರವನ್ನು ಪೂರೈಕೆ ಮಾಡ್ಕೊಳ್ತಾ ಇರ್ತೀವಿ. ಹಾಗಾದರೆ ಈ ಎಲ್ಲ ಆಹಾರ ಪದಾರ್ಥಗಳ ಮೂಲ ಯಾವುದು ಅಂತ ನಾವು ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕಿದಾಗ ನಮಗೆ ಸಹಜವಾಗಿ ಸಿಗುವಂಥ ಉತ್ತರ ಇದು ಸಸ್ಯ ಮೂಲ ಕೆಲವೊಂದು ಆಹಾರ ಪದಾರ್ಥಗಳು ಹಾಗೂ ಪ್ರಾಣಿ ಮೂಲ ಆಹಾರ ಪದಾರ್ಥ. ಅಂದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಸಸ್ಯಗಳಿಂದ ಪಡಿತೀವಿ, ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಪ್ರಾಣಿಗಳಿಂದ ಪಡಿತೀವಿ. ಅಂದರೆ ಹೇಳ್ಬೇಕಾಗಿತ್ತಂದರೆ, ವೇರ್ ಡು ಯು ಗೆಟ್ ಫ್ರಮ್ ಫುಡ್ ಅಂದರೆ ವಿ ಗೆಟ್ ಫುಡ್ ಫ್ರಮ್ ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಅಂತ. ನಿಮಗೆ ಸಸ್ಯ ಮೂಲ ಆಹಾರ ಪದಾರ್ಥಗಳು ಮತ್ತು ಪ್ರಾಣಿ ಮೂಲ ಆಹಾರ ಪದಾರ್ಥಗಳು ಸಹಜವಾಗಿ ಗೊತ್ತೇ ಇದ್ದಾವೆ. ಅಂದರೆ ಈ ಹಣ್ಣುಗಳು, ತರಕಾರಿಗಳು ಇವೆಲ್ಲವೂ ನಮಗೆ ಸಸ್ಯಗಳು. ವಿ ಗೆಟ್ ಆಲ್ ದೀಸ್ ಫ್ರಮ್ ಪ್ಲ್ಯಾಂಟ್ಸ್ ಅಂತ. ಇನ್ನು ಉಳ್ದಂಗೆ ಹಾಲು, ಮೊಟ್ಟೆ, ಮೀನು, ಮಾಂಸ ಇಂಥವನ್ನೆಲ್ಲ ನಾವು ಪ್ರಾಣಿಗಳಿಂದ ಪಡಿತೀವಿ. ಆಲ್ ದೀಸ್ ಫುಡ್ ಮೆಟೀರಿಯಲ್ಸ್ ವಿ ಗೆಟ್ ಫ್ರಮ್ ದ ಆ್ಯನಿಮಲ್ಸ್ ಅಂತ. ಅಂದರೆ ನಾವು ಸಸ್ಯಗಳಿಂದ ಮತ್ತು ಪ್ರಾಣಿಗಳಿಂದ ಸಿಗುವಂಥ ಆಹಾರ ಪದಾರ್ಥಗಳಿಂದ ನಮ್ಮ ಆಹಾರವನ್ನು ನಾವು ಪೂರೈಸ್ಕೊಳ್ತಾ ಇದ್ದೀವಿ. ಇಲ್ಲಿ ಆಹಾರ ಏಕೆ ಬೇಕು? ಹಾಗಾದರೆ ನಮಗೆ ಆಹಾರ ಏಕೆ ಬೇಕು ಅಂತ ನಾವು ಪ್ರಶ್ನೆ ಹಾಕ್ಕೊಂಡಾಗ, ನಮ್ಮ ದೇಹದಲ್ಲಿ ಅಂದರೆ ಜೀವಿಗಳು, ಎಸ್ಪೆಷಲಿ ಇಲ್ಲಿ ಮಾನವರ ಬಗ್ಗೆ ನಾವು ಮಾತಾಡ್ತೋದ್ರಿಂದ, ನಮ್ಮ ದೇಹದಲ್ಲಿ ಅನೇಕ ಜೈವಿಕ ಚಟುವಟಿಕೆಗಳು ನಡೀತಾ ಇರ್ತವೆ. ಅಂದರೆ ನಾವು ಉಸಿರಾಡ್ತಾ ಇರ್ತೀವಿ, ನಮ್ಮ ಬ್ರೈನ್ ಫಂಕ್ಷನ್ ಮಾಡ್ತಾ ಇರುತ್ತೆ, ಹಾರ್ಟ್ ಫಂಕ್ಷನ್ ಮಾಡ್ತಾ ಇರುತ್ತೆ. ಈ ರೀತಿ ನಮ್ಮ ಜೈವಿಕ ಚಟುವಟಿಕೆಗಳಂತಂದರೆ ನಮ್ಮ ದೇಹದಲ್ಲಿ ನಡೆಯುವಂಥ ಎಲ್ಲ ಕಿಡ್ನೀಸು ತಮ್ಮ ಕೆಲಸ ಮಾಡ್ತಾ ಇರ್ತವೆ. ಈ ರೀತಿ ನಾವು ಸ್ಲೈಡಲ್ಲಿ ಚಿತ್ರದಲ್ಲಿ ನೋಡ್ದಂಗೆ ನಾವು ನಾವು ಮಲ್ಕೊಂಡಿದ್ದಾಗಲೂ ಸಹ ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಫಂಕ್ಷನ್ಸ್ ಆಗ್ತಾನೆ ಇರ್ತವೆ. ಅಂದಾಗ ಮಾತ್ರ ನಾವು ಜೀವಂತವಾಗಿರೋಕ್ಕೆ ಸಾಧ್ಯ. ಈ ಎಲ್ಲ ಜೈವಿಕ ಚಟುವಟಿಕೆ ನಡೀಬೇಕಾಗಿತ್ತಂದ್ರೂ ಅದಕ್ಕೆ ಶಕ್ತಿ ಬೇಕಾಗಿರುತ್ತೆ. ಆ ಶಕ್ತಿಗಾಗಿ ನಮಗೇನು ಬೇಕಾಗಿರುತ್ತೆ? ಆಹಾರ ಬೇಕಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮಗೆ ಆಹಾರವೂ ಸಹ ಒಂದು ಅತಿ ಪ್ರಮುಖವಾದಂತಹ ಅಂಶವಾಗಿದೆ. ಆದರೆ ಈ ಅಂಶದಲ್ಲೇ ನಾವು ನೋಡ್ಕೊತ ಹೋದಾಗ ಪೋಷಕ ಅಥವಾ ಈ ಆಹಾರದಲ್ಲಿ ನಮ್ಮ ದೇಹಕ್ಕೆ ಹೀರಿಕೆ ಆಗುವಂಥ ಪದಾರ್ಥಗಳಿರ್ತವೆ ಇಲ್ಲ, ಅವನ್ನು ನಾವೇನಂತ ಕರಿತೀವಿ? ಪೋಷಕಗಳು. ಇಂಗ್ಲೀಷ್ನಲ್ಲಿ ನ್ಯೂಟ್ರಿಷನ್ಸ್ ಅಂತ ಕರಿತೀವಿ. ಪೋಷಕ ಮತ್ತು ಆಹಾರ ಘಟಕ ಅಂತ ಕಾರಣದಲ್ಲಿ ನಾವು ಹೇಳ್ತೀವಿ. ಅಂದರೆ ನಾವು ಸೇವಿಸುವಂಥ ಆಹಾರದಲ್ಲಿ ಕೆಲವೊಂದು ನಮ್ಮ ದೇಹ ಹೀರಿಕೆ ಆಗುವಂಥ ಒಂದು ಅಂಶಗಳಿರ್ತವೆ, ಅವನ್ನೇ ನಾವು ನ್ಯೂಟ್ರಿಷನ್ಸ್ ಅಥವಾ ಪೋಷಕ ಅಂತ ಕರಿತೀವಿ. ಇಲ್ಲಿ ನಾವು ಒಂದೊಂದಾಗಿ
ಈ ಪೋಷಕಗಳ ಬಗ್ಗೆ ತಿಳ್ಕೊಳ್ಳುತ್ತಾ, ಜೊತೆಗೆ ಅವುಗಳ ಪ್ರಾಮುಖ್ಯತೆ, ಅವುಗಳ ಮೂಲಗಳು, ಅವುಗಳ ನ್ಯೂನತೆಗಳು, ಅವುಗಳಿಂದ ಹೊರಬರುವುದು ಹೇಗೆ ಅನ್ನುವ ಅಂಶಗಳನ್ನು ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ, ಜೊತೆಗೆ ನಮ್ಮ ಜೀವನದಲ್ಲಿ ಸಹ ಅದನ್ನು ಅಳವಡಿಸ್ಕೋಬೇಕಾಗಿದೆ. ಯಾಕಂದರೆ ಆರೋಗ್ಯವೇ ಭಾಗ್ಯ ಅಂತ ಕರಿತೀವಿ. ನಾವು ಎಷ್ಟೇ ಓದಿ ಏನೇ ಮಾಡಿದ್ರು ಅಂದರೂ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಫೇಸ್ ಮಾಡೋಕ್ಕೆ ಆಗಲ್ಲ. ಅಂಥ ಒಂದು ಸಂದರ್ಭಗಳಿರ್ತವೆ. ನಮ್ಮ ಮೇಯ್ನವಾಗಿ ನಮ್ಮ ಆರೋಗ್ಯ ಡಿಪೆಂಡ್ ಆಗಿರ್ತಕ್ಕಂಥ, ನಾನು ಆಗಲೇ ಹೇಳ್ದಂಗೆ ನಮ್ಮ ಗಾಳಿ, ನೀರು, ಆಹಾರ, ಈ 3 ಅಂಶಗಳು ನಾವು ಚೆನ್ನಾಗಿ ಇಟ್ಕೊಂಡಿದ್ದಾಗ ಮಾತ್ರ ನಮ್ಮ ದೇಹ ಆರೋಗ್ಯ ಚೆನ್ನಾಗಿರುತ್ತೆ. ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಆಹಾರ ನಮ್ಮ ದೇಹಕ್ಕೆ ನಾವು ಯಾವ ರೀತಿ ನಾವು ಚೆನ್ನಾಗಿ ಇಟ್ಕೊಂಡಿರಬೇಕು ಅನ್ನೋ ತಿಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಪರೀಕ್ಷೆಗೆ ನಾವು ಯಾವ ರೀತಿ ಪ್ರಿಪ್ರೇಷನ್ ನಡೆಸಬೇಕು ಅನ್ನೋ ಅಂಶಗಳ ಬಗ್ಗೆ ಗಮನ ಹರಿಸುತ್ತಾ ಹೋಗೋಣ. ಒಂದೊಂದಾಗೆ ನಿಮ್ಗಾಗಲೇ ಗೊತ್ತಾಯಿತು, ಪೋಷಕ ಅಂದರೆ ನಮ್ಮ ಆಹಾರದಲ್ಲಿರ್ತಕ್ಕಂತಹ ದೇಹ ಹೀರಿಕೊಳ್ಳುವಂಥ ಒಂದು ಪದಾರ್ಥವನ್ನೇ ನಾವೇನಂತ ಕರಿತೀವಿ, ಪೋಷಕ ಅಂತ ಕರಿತೀವಿ. ನಿಮ್ಗೆ ಈಗಾಗಲೇ ಫ್ಲ್ಯಾಶ್ ಆಗಿರಬಹುದು, ಅನೇಕ ಪೋಷಕಗಳಿದ್ದಾವೆ ನಮ್ಮ ದೇಹದಲ್ಲಿ. ನಮ್ಮ ದೇಹ ಪಡೆದುಕೊಳ್ಳುವಂಥ ಆಹಾರದಿಂದ ಪಡೆದುಕೊಳ್ಳುವಂಥ ಪೋಷಕಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊತ ಹೋಗೋದಾ. ಅದರಲ್ಲಿ ಒಂದು ಇರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಗಳು ಒಂದು ಪೋಷಕ ಅಥವಾ ಆಹಾರ ಘಟಕ, ಇಂಗ್ಲೀಷ್ನಲ್ಲಿ ನ್ಯೂಟ್ರಿಷನ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಪೋಷಕ ಇದೆ ಲಿಪಿಡ್ಸ್ ಅಂತ. ಲಿಪಿಡು ಸಹ ಒಂದು ಪೋಷಕ ಆಗಿದೆ. ಜೊತೆಗೆ ಪ್ರೋಟೀನ್ಗಳಂತ, ಈ ಪ್ರೋಟೀನು ಸಹ ನಮ್ಮ ಆಹಾರದಲ್ಲಿರ್ತಕ್ಕಂಥ ಒಂದು ಪೋಷಕ. ನೆಕ್ಸ್ಟು ಇನ್ನೊಂದು ಅಂಶ ಜೀವಸತ್ವಗಳಂತಿದೆ, ಇದು ಸಹ ನಮ್ಮ ಆಹಾರದಿಂದ ನಮ್ಮ ದೇಹ ಪಡೆದುಕೊಳ್ಳುವಂಥ ಒಂದು ಪೋಷಕವಾಗಿದೆ. ನೆಕ್ಸ್ಟು ಖನಿಜಗಳು ಅಂತಿದ್ದಾವೆ, ಇದು ಸಹ ಒಂದು ಪೋಷಕ ಇದೆ. ನೆಕ್ಸ್ಟು ನೀರು ಮತ್ತು ನಾರು ಪದಾರ್ಥಗಳು ಅಂತ, ಇವಿಷ್ಟು ಪೋಷಕಗಳು ನಮ್ಮ ಆಹಾರದಲ್ಲಿ ಒಳಗೊಂಡಿದ್ದಾಗ ಮಾತ್ರ ನಾವು ಆರೋಗ್ಯವಂತವಾಗಿರೋಕ್ಕೆ ಸಾಧ್ಯ ಇದೆ. ಇವೆಲ್ಲ ಅಂದರೆ ಈ ಕಾರ್ಬೋಹೈಡ್ರೇಟ್ ಇರ್ಬೋದು, ಲಿಪಿಡ್ ಇರ್ಬೋದು, ಪ್ರೋಟೀನ್, ಜೀವಸತ್ವ, ಖನಿಜ, ನೀರು, ನಾರು ಎಲ್ಲ ಸೇರಿ ನಮ್ಮ ದೇಹದ ಚೆನ್ನಾಗಿ ಕಾರ್ಯ ಮಾಡೋಕ್ಕೆ ಸಹಕಾರಿಗಳಾಗಿರುತ್ತವೆ. ಈಗ ನಾವು ಪ್ರತಿಯೊಂದು ಆಹಾರದ ಘಟಕದ ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಗಳನ್ನು ಶರ್ಕರ ಅಂತಲೂ ಕರಿತೀವಿ. ಇದು ಶಕ್ತಿ ಉತ್ಪಾದಕ ಪೋಷಕ, ಅಂದರೆ ನಮ್ಮ ದೇಹಕ್ಕೆ ಬೇಕಾದಂತಹ ಶಕ್ತಿಯನ್ನು ಒದಗಿಸುವಂತಹ ಒಂದು ಪೋಷಕ ಯಾವುದಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್. ಇವು ಯಾವುದರಿಂದ ಆಗಿದಾವೆ ಅಂದರೆ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಆಗಿರುತ್ತವೆ. ಇವುಗಳ ಪ್ರಮಾಣ ಅಂದರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ಗಳ ಪ್ರಮಾಣ 1:2:1 ಆಗಿದೆ. ಪ್ರಶ್ನೆಗಳು ಅನೇಕ ಸಲ ರೈಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕಾರ್ಬೋಹೈಡ್ರೇಟ್ನಲ್ಲಿ ಇರ್ತಕ್ಕಂತಹ ಮೂಲ ವಸ್ತುಗಳು ಯಾವುವು ಅಂತಾದರೂ ಕೇಳ್ಬೋದು. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ನೆನಪಿಟ್ಕೋಬೇಕು. ಅವುಗಳ ಅನುಪಾತನೂ ಕೇಳ್ಬೋದು. 6:1:2:1 ಇರ್ತದೆ. ಇನ್ನು ಇಲ್ಲಿ ನಾವು ನೋಡಿದಾಗ ಆಕಾರಗಳಂದರೆ ನಮ್ಮ ಕಾರ್ಬೋಹೈಡ್ರೇಟ್ ಸಿಗುವಂತಹ ಆಹಾರ ಪದಾರ್ಥಗಳು ಯಾವುವು ಅಂತ. ಅಂದರೆ ಇದು ಕೇವಲ ಇದೇ ಕಾರ್ಬೋಹೈಡ್ರೇಟ್ ಒಂದೇ ಇರಲ್ಲ, ಪೋಷಕ ಒಂದೇ ಇರಲ್ಲ, ಇನ್ನು ಬೇರೆ ಬೇರೆ ಪೋಷಕಗಳು ಇರ್ತವೆ. ಅಂದರೆ ಮ್ಯಾಕ್ಸಿಮಮ್ ಹೆಚ್ಚಿನ ಪ್ರಮಾಣದ ಒಂದು ಪೋಷಕ ಕಾರ್ಬೋಹೈಡ್ರೇಟ್ ಇರ್ತವೆ. ಅದಕ್ಕೆ ಉದಾಹರಣೆ ಅಲ್ಲಿ ಕಾಣಿಸ್ತಾ ಐತೆ, ಅಕ್ಕಿ, ಗೋಧಿ, ನೆಕ್ಸ್ಟ್ ಕಬ್ಬು, ಆಲೂಗಡ್ಡೆ, ಪಪ್ಪಾಯ, ಗೆಣಸು, ಮೆಕ್ಕೆಜೋಳ, ಮಾವು, ಇವೆಲ್ಲವೂ ಸಹ ಏನಾಗಿದ್ದಾವೆ ಕಾರ್ಬೋಹೈಡ್ರೇಟ್ನ ಮೂಲಗಳು. ಅಂದರೆ ಏಕದಳ ಧಾನ್ಯಗಳೆಲ್ಲ ಮ್ಯಾಕ್ಸಿಮಮ್ ಏನಾಗಿದ್ದಾವಪ್ಪ ಅಂದರೆ ನಮಗೆ ಕಾರ್ಬೋಹೈಡ್ರೇಟ್ಗಳಾಗಿದ್ದಾವೆ. ಈ ಕಾರ್ಬೋಹೈಡ್ರೇಟ್ಗಳ ಮುಖ್ಯ ಕೆಲಸ ಏನಿದೆ, ನಮಗೆ ಬೇಕಾದಂಥ ಶಕ್ತಿಯನ್ನು ಒದಗಿಸ್ತವೆ. ಅಂದರೆ ನಾವು ಶಕ್ತಿ ನಮಗೆ ಚೆನ್ನಾಗಿರಬೇಕಾಗಿತ್ತು ಅಂದರೆ ನಾವು ಈ ರೀತಿ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಇನ್ನು ಈ ಕಾರ್ಬೋಹೈಡ್ರೇಟ್ನಲ್ಲಿ ಏನಾಗಿದೆಯಪ್ಪ ಅಂದರೆ ವಿಧಗಳಿದ್ದಾವೆ. ಈ ಕಾರ್ಬೋಹೈಡ್ರೇಟ್ನ ವಿಧಗಳ ಬಗ್ಗೆ ನಾವು ಒಂದೊಂದು ತಿಳ್ಕೊತ ಹೋಗೋಣ. ಏಕ ಶರ್ಕರಗಳು ಅಥವಾ ಮಾನೋಸ್ಯಾಕ್ರೈಡ್ಸ್. ಏಕ ಶರ್ಕರಗಳು ಅಥವಾ ಮಾನೋಸ್ಯಾಕ್ರೈಡ್ಗಳು ಅಂದರೆ ಸರಳ ಶರ್ಕರಗಳು. ಅಂದರೆ ಇವು ಕೇವಲ ಒಂದೇ ಒಂದು ಶರ್ಕರೆಯಿಂದ ಆಗಿರ್ತವೆ. ಅವನ್ನೇನಂತ ಕರಿತೀವಿ ನಾವು ಸರಳ ಶರ್ಕರಗಳು ಅಥವಾ ಮಾನೋಸ್ಯಾಕ್ರೈಡ್ಸ್ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಅಂದರೆ ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್, ರೈಬೋಸ್, ಇವೆಲ್ಲವನ್ನು ನಾವೇನಂತ ಕರಿತೀವಿ ಮಾನೋಸ್ಯಾಕ್ರೈಡ್ಸ್ ಅಂತ ಕರಿತೀವಿ. ಯಾಕೆ ಇವನ್ನು ಮಾನೋಸ್ಯಾಕ್ರೈಡ್ಸ್ ಅಂತ ಕರಿತೀವಿ ಅಂದರೆ ಅವು ಸರಳ ಶರ್ಕರಗಳು, ಕೇವಲ ಒಂದೇ ಒಂದು ಶರ್ಕರೆಗಳಿಂದ ಆಗಿರ್ತಕ್ಕಂಥ ಇದರಿಂದ ಅವನ್ನು ನಾವೇನಂತ ಕರಿತೀವಿ ನಾವು ಏಕ ಶರ್ಕರಗಳು ಅಥವಾ ಮಾನೋಸ್ಯಾಕ್ರೈಡ್ಗಳಂತ ಕರಿತೀವಿ. ಈ ಸರಳ ಶರ್ಕರೇಟ್ಗಳು ಸಾಮಾನ್ಯ ಸೂತ್ರ ಇದೆ. ಅಲ್ಲಿ ಸಾಮಾನ್ಯ ಸೂತ್ರ ಏನಿದೆಪ್ಪ ಅಂದರೆ CH2ON ಅಂತ. CH2ON ಅಂದರೆ ಅವುಗಳ ಸಾಮಾನ್ಯ ಸೂತ್ರ ಆಗಿದೆ. ಅನುಸೂತ್ರ C6H12O6 ಇದೆ. ಅಂದರೆ ಗ್ಲೂಕೋಸ್ನ ಅನುಸೂತ್ರ ಯಾವುದಪ್ಪ ಅಂದರೆ C6H12O6 ಆಗಿರುತ್ತೆ. ಫ್ರಕ್ಟೋಸ್ದು ಸಹ C6H12O6 ಆಗಿರುತ್ತೆ. ಗ್ಯಾಲಕ್ಟೋಸ್ದು ಸಹ ಅದೇ ಆಗಿರುತ್ತೆ. ರೈಬೋಸ್ ಸಹ ಅದೇ ಆಗಿರುತ್ತೆ. ಅಂದರೆ ಈ ಪ್ರಶ್ನೆ ಕೇಳ್ಬೋದು, ಗ್ಲೂಕೋಸ್ನ ಅನುಸೂತ್ರ ಯಾವುದು ಅಥವಾ ಗ್ಲೂಕೋಸ್ನಲ್ಲಿ ಇರ್ತಕ್ಕಂತಹ ಮೂಲ ವಸ್ತುಗಳು ಯಾವುವು, ಈ ರೀತಿ ಪ್ರಶ್ನೆ ಕೇಳಿದಾಗ ನಾವು ಈ ಒಂದು ಅಂಶಗಳಿಂದ ಸರಳವಾಗಿ ಉತ್ತರ ನೀಡಬಹುದಾಗಿದೆ. ಇನ್ನು ಏಕಶರ್ಕರಗಳಾದಮೇಲೆ ದ್ವಿಶರ್ಕರಗಳು ಅಂದರೆ
ಸಂಕೀರ್ಣ ಶರ್ಕರೆಗಳು ಅಂತ ಕರಿತೀವಿ. ಇವು ಎರಡು ಏಕಶರ್ಕರೆಗಳು ಸೇರಿ ಒಂದು ದ್ವಿಶರ್ಕರ ಆಗಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಸುಕ್ರೋಸ್ ಇದೆ. ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಎರಡೂ ಸೇರಿ ಸುಕ್ರೋಸ್ ಆಗಿದೆ. ಈ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಸೇರಿ ಸುಕ್ರೋಸ್ ಆಗಿರೋದು ಎಲ್ಲಿ ಕಂಡು ಬರ್ತಪ್ಪ ಅಂದರೆ ನಮಗೆ ಕಬ್ಬು ಮತ್ತು ಹಣ್ಣುಗಳಲ್ಲಿ ಇರ್ತಕ್ಕಂತಹ ಒಂದು ಶರ್ಕರೆ ಯಾವುದಪ್ಪ ಅಂದರೆ ಸುಕ್ರೋಸ್. ಈ ಸುಕ್ರೋಸ್ನಲ್ಲಿ ಇರ್ತಕ್ಕಂಥ ಶರ್ಕರೆಗಳು ಯಾವಪ್ಪ ಅಂದರೆ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್. ಅಂದರೆ ಈ ಸುಕ್ರೋಸ್ ಒಂದು ದ್ವಿಶರ್ಕರ ಆಗಿದೆ. ಪ್ರಶ್ನೆ ಕೇಳ್ಬೋದು, ಸುಕ್ರೋಸ್ನಲ್ಲಿರ್ತಕ್ಕಂತಹ ಶರ್ಕರೆಗಳು ಯಾವುವು ಅಂತ ಪ್ರಶ್ನೆ ಕೇಳಿದಾಗ ನಾವು ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಅನ್ನೋದು ನೆನಪಿಟ್ಕೋಬೇಕು. ಸುಕ್ರೋಸ್ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗಲೂ ಸಹ ನಾವು ನೆನಪಿಟ್ಕೊಂಡಿರ್ಬೇಕು, ಕಬ್ಬು ಮತ್ತು ಹಣ್ಣುಗಳಲ್ಲಿ ಅಥವಾ ಕಬ್ಬಿನಲ್ಲಿ ಕಂಡು ಬರುವಂಥ ಶರ್ಕರೆ ಯಾವುದು. ಈ ರೀತಿ ಪ್ರಶ್ನೆ ಕೇಳಿದಾಗ ನಾವು ಸುಕ್ರೋಸ್ ಅಂತ ಹೇಳ್ಬಹುದಾಗಿದೆ. ಅದೇ ರೀತಿ ಇನ್ನೊಂದು ದ್ವಿಶರ್ಕರ ಯಾವುದಪ್ಪ ಅಂದರೆ ಡೈಸ್ಯಾಕ್ರೇಟ್ ಅಂತ ಏನು ಕರಿತೀವಿ, ಇದು ಲ್ಯಾಕ್ಟೋಸ್. ಡೈಸ್ಯಾಕ್ರೇಟ್ಗಳ ಉದಾಹರಣೆ ಲ್ಯಾಕ್ಟೋಸ್. ಲ್ಯಾಕ್ಟೋಸು ಸಹ ಒಂದು ಡೈಸ್ಯಾಕ್ರೇಟ್ ಆಗಿದೆ. ಈ ಲ್ಯಾಕ್ಟೋಸ್ ಯಾವುದರಿಂದ ಆಗಿದೆಯಪ್ಪ ಅಂದರೆ ಗ್ಲೂಕೋಸ್ ಮತ್ತು ಗ್ಯಾಲ್ಯಾಕ್ಟೋಸ್ನಿಂದ ಆಗಿದೆ. ಅದು ಎಲ್ಲಿದೆಯಪ್ಪ ಅಂದರೆ ಹಾಲಿನಲ್ಲಿ ಇರ್ತಕ್ಕಂತಹ ಡೈಸ್ಯಾಕ್ರೇಟ್ ಯಾವುದು ಅಂದರೆ ಲ್ಯಾಕ್ಟೋಸ್, ಅಥವಾ ಹಾಲಿನಲ್ಲಿರ್ತಕ್ಕಂಥ ಸ್ಯಾಕ್ರೇಟ್ ಯಾವುದು ಅಂತಂದರೆ ಲ್ಯಾಕ್ಟೋಸ್ ಅಂತ ನಾವು ಉತ್ತರ ಕೊಡ್ಬೋದಾಗಿದೆ. ನೆಕ್ಸ್ಟು ಮಾಲ್ಟೋಸ್ ಅಂತಿದೆ. ಇದು ಸಹ ಗ್ಲೂಕೋಸ್ ಮತ್ತು ಗ್ಲೂಕೋಸ್ ಸೇರಿ ಮಾಲ್ಟೋಸ್ ಆಗಿರೋದು. ಈ ಮಾಲ್ಟೋಸ್ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಧಾನ್ಯಗಳಲ್ಲಿರ್ತಕ್ಕಂಥ ಶರ್ಕರ ಮಾಲ್ಟೋಸ್ ಒಂದು ದ್ವಿಶರ್ಕರ. ಮಾಲ್ಟೋಸ್ನಲ್ಲಿರ್ತಕ್ಕಂಥ ಶರ್ಕರೆಗಳು ಯಾವಪ್ಪ ಅಂದರೆ ಗ್ಲೂಕೋಸ್ ಮತ್ತು ಗ್ಲೂಕೋಸ್. ಇವನ್ನು ನಾವು ಚೆನ್ನಾಗಿ ತಿಳ್ಕೊಂಡಿದ್ರೆ ಖಂಡಿತವಾಗಿ ಯಾವುದೇ ರೀತಿ ಪ್ರಶ್ನೆಗಳು ಕೇಳಿದ್ರೂ ಸಹ ನಾವು ಉತ್ತರ ಮಾಡೋಕ್ಕೆ ಸಾಧ್ಯ ಆಗಿದೆ. ಇನ್ನೊಂದು ಶರ್ಕರೆ ಇದೆ ಬಹುಶರ್ಕರೆಗಳು. ಅಂದರೆ ಇಲ್ಲಿ ನಾವು ಏಕಶರ್ಕರ, ದ್ವಿಶರ್ಕರ ಮತ್ತು ಬಹುಶರ್ಕರ ಅಂದರೆ ಮಾನೋಸ್ಯಾಕ್ರೈಡ್ಸ್, ಡೈಸ್ಯಾಕ್ರೈಡ್ಸ್, ಪ್ಯಾಲಿಸ್ಯಾಕ್ರೈಡ್ಸ್ ಅಂತ ನಾವು ನೋಡ್ಬೋದಾಗಿದೆ. ಇಲ್ಲೇನಾಗ್ತಪ್ಪ ಅಂದರೆ ಅಲ್ಲಿ ಕೇವಲ 2 ಶರ್ಕರೆಗಳಿದ್ವು, ಇಲ್ಲಿ ಅನೇಕ ಶರ್ಕರೆಗಳು ಸೇರಿ ಏನಾಗ್ತಾ ಇದೆ, ಒಂದು ಬಹುಶರ್ಕರ ಆಗ್ತಾಯಿತ್ತು ಅಥವಾ ಪಾಲಿಸ್ಯಾಕ್ರೈಡ್ ಆಗ್ತಾಯಿದೆ. ಇದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಗ್ಲೈಕೋಜನ್ ಒಂದು ಪಾಲಿಸ್ಯಾಕ್ರೈಡ್. ಇದೆಲ್ಲಿ ಕಂಡು ಬರ್ತದೆ ಅಂದರೆ ಪ್ರಾಣಿಗಳ ದೇಹದಲ್ಲಿ ಆಹಾರ ಸಂಗ್ರಹವಾಗಿರ್ತಕ್ಕಂಥ ಚಕ್ರವನ್ನು ಏನಂತ ಕರಿತೀವಿ ನಾವು ಗ್ಲೈಕೋಜನ್ ಅಂತ ಕರಿತೀವಿ. ಈ ಗ್ಲೈಕೋಜನ್ ಅನ್ನುವಂಥದ್ದೊಂದು ಬಹುಶರ್ಕರವಾಗಿದೆ. ನಮಗೆ ಪ್ರಶ್ನೆ ಯಾವ ರೀತಿ ಕೇಳ್ಬೋದು, ಪ್ರಾಣಿಗಳಲ್ಲಿ ಕಂಡುಬರುವಂತಹ ಶರ್ಕರ, ಪ್ರಾಣಿಗಳ ಆಹಾರ ಸಂಗ್ರಹದಲ್ಲಿ ಕಂಡುಬರುವಂಥ ಶರ್ಕರ ಯಾವುದು ಅಂತ ಕೇಳಿದಾಗ ಗ್ಲೈಕೋಜನ್ ಅಂತಾದರೂ ನಾವು ಉತ್ತರ ಕೊಡಬೇಕಾಗಿರ್ತದೆ. ಅದೇ ರೀತಿ ಸಸ್ಯಗಳಲ್ಲಿ ಆಹಾರ ಸಂಗ್ರಾಹಕಗಳಾಗಿರ್ತಕ್ಕಂತಹ ಸೆಲ್ಯುಲೋಸ್ ಮತ್ತು ಪಿಷ್ಟನೂ ಸಹ ಏನಾಗಿದ್ದಾವೆ, ಬಹು ಶರ್ಕರೆಗಳಾಗಿದ್ದಾವೆ, ಅಂದರೆ ಪಾಲಿಸ್ಯಾಕ್ರೈಡ್ಸ್ಗಳಾಗಿರ್ತವೆ. ಅವ್ರು ರಿವರ್ಸ್ ಪ್ರಶ್ನೆ ಆದರೂ ಕೇಳ್ಬೋದು, ಸೆಲ್ಯುಲೋಸ್ ಮತ್ತು ಪಿಷ್ಟ ಎಲ್ಲಿ ಕಂಡು ಬರ್ತವೆ, ಅದು ಏನು ಕೆಲಸ ಅಂತ ಈ ಪ್ರಶ್ನೆ ಕೇಳಿದಾಗ ಇದು ಆಹಾರ ಸಂಗ್ರಹ ಶರ್ಕರ ಆಗಿರ್ತಕ್ಕಂಥದ್ದು. ಯಾವುದೋ ಸೆಲ್ಯುಲೋಸ್ ಮತ್ತು ಪಿಷ್ಟ ಎಲ್ಲಿ, ಸಸ್ಯದಲ್ಲಿ. ಈ ರೀತಿ ನಾವು ಕರೆಕ್ಟಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಚೆನ್ನಾಗಿ ಉತ್ತರ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇನ್ನು ಇವಿಷ್ಟು ಶರ್ಕರೆಗಳ ಬಗ್ಗೆ ನಾವು ತಿಳ್ಕೊಂಡಾಗ ಇವುಗಳ ಪರೀಕ್ಷೆ ಮಾಡೋದು ಹೆಂಗೆ, ಈ ಗ್ಲೂಕೋಸ್ಗಿರ್ತಕ್ಕಂಥ ಅಂದರೆ ನಾವು ತೆಗೆದುಕೊಂಡಂಥ ಪದಾರ್ಥದಲ್ಲಿ ಗ್ಲೂಕೋಸ್ ಇದೆಯಾ ಇಲ್ಲ ಅಂತ ಪರೀಕ್ಷೆ ಮಾಡುವಂಥ ಒಂದು ಪರೀಕ್ಷೆಗೆ ಏನಂತ ಕರಿತೀವಿ ನಾವು ಬೆನೆಡಿಕ್ಟ್ ಪರೀಕ್ಷೆ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಆಹಾರ ಪದಾರ್ಥ ತೆಗೆದುಕೊಂಡ್ಬಿಟ್ಟು ಇದರಲ್ಲಿ ಗ್ಲೂಕೋಸ್ ಅಂಶ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕಾಗಿತ್ತು. ಅಂದರೆ ಆ ಮಾಡುವಂಥ ಒಂದು ಪರೀಕ್ಷೆಗೆ ಬೆನೆಡಿಕ್ಟ್ ಪರೀಕ್ಷೆ ಅಂತ ಕರಿತೀವಿ. ಈ ಬೆನೆಡಿಕ್ಟ್ ಪರೀಕ್ಷೆ ಅನ್ನುವಂಥದ್ದು ಬೆನೆಡಿಕ್ಟ್ ದ್ರಾವಣದಿಂದ ಮಾಡುವಂಥ ಒಂದು ಪರೀಕ್ಷೆ ಆಗಿರುತ್ತೆ. ಬೆನೆಡಿಕ್ಟ್ ದ್ರಾವಣ ಅಂದರೆ ಕಾಪರ್ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಟಾಟಾರಿಕ್ ಆಮ್ಲಗಳ ಒಂದು ಮಿಶ್ರಣವನ್ನು ಏನಂತ ಕರಿತೀವಿ ನಾವು ಬೆನೆಡಿಕ್ಟ್ ದ್ರಾವಣ ಅಂತ ಕರಿತೀವಿ. ಆ ದ್ರಾವಣವನ್ನು ನಾವು ಬಳಸ್ಕೊಂಡು ಗ್ಲೂಕೋಸನ್ನು ನಾವು ಪರೀಕ್ಷೆ ಮಾಡಿದಾಗ ಈ ರೀತಿ ನಾವು ಸ್ಲೈಡಲ್ಲಿ ನೋಡ್ದಂಗೆ ಅದು ಕಂದು ಬಣ್ಣಕ್ಕೆ ಬದಲಾವಣೆ ಆಗ್ತಾಯಿತ್ತಂದರೆ ಅಲ್ಲೇನಿದೆ ಗ್ಲೂಕೋಸ್ ಇದೆ ಅಂತ ಅರ್ಥ, ಇಲ್ಲ ಅಂದರೆ ಗ್ಲೂಕೋಸ್ ಇಲ್ಲ ಅಂತ ಅರ್ಥ. ಪ್ರಶ್ನೆ ಏನಂತ ಕೇಳ್ಬೋದು, ಗ್ಲೂಕೋಸ್ನ ಪರೀಕ್ಷೆ ಮಾಡುವಂತಹ ವಿಧಾನ ಅಂತ ಪ್ರಶ್ನೆ ಕೇಳಿದಾಗ ನಾವು ಬೆನೆಡಿಕ್ಟ್ ಪರೀಕ್ಷೆ ಅಂತ ನೆನಪಿಟ್ಕೊಂಡಿರಬೇಕು. ಅದೇ ರೀತಿ ಪಿಷ್ಟವನ್ನು ಸಹ ನಾವು ಪರೀಕ್ಷೆ ಮಾಡ್ಬೋದು. ಅಂದರೆ ನಮಗೆಲ್ಲ ಗೊತ್ತೇ ಇದೆ, ಪಿಷ್ಟ ಒಂದು ಪಾಲಿಸ್ಯಾಕ್ರೇಟ್ ಆಗಿದ್ದು ಆ ಸಸ್ಯದಲ್ಲಿ ಆಹಾರ ಸಂಗ್ರಾಹಕ ಆಗಿದೆ. ಅಂದರೆ ಸಸ್ಯದ ಎಲೆಗಳಲ್ಲಿ ಇರ್ತಕ್ಕಂತಹ ಒಂದು ಪಿಷ್ಟವನ್ನು ಪರೀಕ್ಷೆ ಮಾಡಬೇಕಾಗಿತ್ತು. ನಾವು ಅಯೋಡಿನ್ ದ್ರಾವಣವನ್ನು ಬಳಸಿದಾಗ ಈ ರೀತಿ ಕಡು ನೀಲಿ ಬಣ್ಣ ಬರ್ತಾಯಿತ್ತಂದರೆ ಅದರಲ್ಲಿ ಪಿಷ್ಟ ಇದೆ ಅಂತ ನಮಗೆ ಅರ್ಥ. ಪ್ರಶ್ನೆ ಏನಂತ ಕೇಳ್ಬೋದು, ಪಿಷ್ಟದ ಪರೀಕ್ಷೆಗೆ ಬಳಸುವಂಥ ದ್ರಾವಣ ಯಾವುದು, ಈ ರೀತಿ ಪ್ರಶ್ನೆಯಲ್ಲಿ ಕೇಳಿದಾಗ ನಾವು ನೆನಪಿಟ್ಕೊಂಡಿರಬೇಕು ಅಯೋಡಿನ್ ದ್ರಾವಣ. ಅಯೋಡಿನ್ ದ್ರಾವಣದಿಂದ ಅದು ಈ ರೀತಿ ಕಲರ್ಲೆಸ್ ಇರ್ತದೆ. ಅದು ಏನಾದರೂ ಪಿಷ್ಟ ಇತ್ತಂದರೆ ಕಡು ನೀಲಿ ಬಣ್ಣ ಕಾಣಿಸ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ಕೊತ ಹೋಗೋದಾ. ಕಾರ್ಬೋಹೈಡ್ರೇಟ್ಗಳ ಏರಳವಾಗಿರ್ತಕ್ಕಂಥದ್ದು ಅಂದರೆ ಈ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆನೇ ಆಗಿದೆ. ಅಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳು ಕೊಟ್ಟಿದ್ದಾರೆ. ಆಲೂಗಡ್ಡೆ, ಸೊಪ್ಪು, ಈರುಳ್ಳಿ, ಕಿತ್ತಳೆ ಹಣ್ಣು ಇವಿಷ್ಟು ಕೊಟ್ಟಿದ್ದಾರೆ. ಆ ಕೊಟ್ಟಿರ್ತಕ್ಕಂತಹ ಆಹಾರ ಪದಾರ್ಥದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿರ್ತಕ್ಕಂತಹ ಆಹಾರ ಪದಾರ್ಥ ಯಾವುದು ಅಂತ ಪ್ರಶ್ನೆ ಕೊಟ್ಟಾಗ ನಮ್ಗೆ ಅನ್ನಿಸ್ತದೆ ಎಲ್ಲ ಒಂದೇ ರೀತಿ ಕಾಣಿಸ್ತಾ ಇದ್ದಾವಂತಲ್ಲ. ಆವಾಗ ನಾವು ಹೇಳ್ದಂಗೆ ನೆನಪಿಟ್ಕೊಂಡಿರ್ಬೇಕು, ಒಂದಿಷ್ಟು ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು ಯಾವುದಿಲ್ಲ ಅಂದರೆ ಕಾರ್ಬೋಹೈಡ್ರೇಟು ಆಲೂಗಡ್ಡೆಯಲ್ಲಿ.
ಸರಿಯಾದ ಉತ್ತರ ಒಂದನ್ನು ಆಯ್ಕೆ ಮಾಡಬೇಕಾಗಿರುತ್ತೆ ನಾವು. ಅದೇ ರೀತಿ ಪಿಷ್ಟ ಪರೀಕ್ಷೆ ಮಾಡಲು ಬಳಸುವ ದ್ರಾವಣ ಯಾವುದು? ಈಗಲೇ ನಾವು ಚರ್ಚೆ ಮಾಡಿದ್ವಿ, ಅಲ್ಲಿ ಯಾವುದೇ ಕನ್ಫ್ಯೂಷನ್ ಇರಲ್ಲ ನಮಗೆ. ಈ ರೀತಿ ಎಕ್ಸಾಮ್ನಾಗ ಕೊಟ್ಟಾಗಲೂ ಸಹ ನಾವು ಐಡೆಂಟಿಫಿಕೇಷನ್ ಮಾಡಬೇಕಾಗಿರುತ್ತೆ. ಪಿಷ್ಟವನ್ನು ಪರೀಕ್ಷೆ ಮಾಡಲು ಬಳಸುವ ದ್ರಾವಣ ಯಾವುದಪ್ಪ ಅಂದರೆ ಅಯೋಡಿನ್ ದ್ರಾವಣವನ್ನು ಬಳಸಿ ಪಿಷ್ಟವನ್ನು ನಾವು ಪರೀಕ್ಷೆ ಮಾಡಬಹುದಾಗಿದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಲಿಪಿಡ್ಸ್. ಈ ಲಿಪಿಡ್ಸ್ಗಳಿಗೆ ಏನಂತ ಕರೀತಾರಪ್ಪ ಅಂದರೆ ಕೊಬ್ಬುಗಳು ಅಂತಲೂ ಸಹ ಕರೀತಾರೆ. ಇಂಗ್ಲೀಷ್ನಲ್ಲಿ ಲಿಪಿಡ್ಸ್ ಅಂತ ಕರೀತಾರೆ. ಇದಕ್ಕೆ ಕನ್ನಡದಲ್ಲಿ ಕೊಬ್ಬುಗಳು ಮತ್ತು ಲಿಪಿಡ್ಗಳು ಅಂತಲೂ ಕರೀತಾರೆ. ಇವು ಸಹ ಶಕ್ತಿ ಉತ್ಪಾದಕ ಆಹಾರದ ಘಟಕಗಳಾಗಿದ್ದಾವೆ. ಅಂದರೆ ಇವು ಸಹ ಶಕ್ತಿ ಕೊಡ್ತವೆ. ಕಾರ್ಬೋಹೈಡ್ರೇಟ್ಗಳಿಗಿಂತ ಹೆಚ್ಚಿನ ಪ್ರಮಾಣದ ಶಕ್ತಿ ಅಂದರೆ ಅಧಿಕ ಶಕ್ತಿಯನ್ನು ಒದಗಿಸುವಂಥ ಆಹಾರ ಘಟಕಗಳು ಯಾವ ಇದ್ದಾವಪ್ಪ ಅಂದ್ರೆ ಅವು ಲಿಪಿಡ್ಸ್. ಈ ಲಿಪಿಡ್ಸ್ ಎಲ್ಲಿ ಸಿಗ್ತದೆ ನಮಗೆ? ಯಾವ ಆಹಾರ ಪದಾರ್ಥಗಳ ಮೂಲಕ ಸಿಗ್ತದೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಕೊಬ್ಬುಗಳು ಮತ್ತು ಎಣ್ಣೆಗಳು ಅಂತ ಏನು ಕರಿತೀವಲ್ಲ ಅದರಿಂದ, ಮತ್ತು ಈ ಮಾಂಸ, ಇದರಿಂದ ಎಲ್ಲ ನಮಗೇನು ಸಿಗ್ತದೆ? ಲಿಪಿಡ್ಸ್ ಅಥವಾ ಕೊಬ್ಬುಗಳು ದೊರೆಯುತ್ತವೆ. ಇನ್ನು ಕೊಬ್ಬುಗಳು ಆಕಾರ ಹೇಳಿದೆ, ಮಾಂಸ, ಮೀನು ಎಷ್ಟರಗಳಿಂದ ಇದೆ. ನೆಕ್ಸ್ಟು ಈ ಲಿಪಿಡ್ಸ್ಗಳನ್ನು ನಾವು ಎಷ್ಟು ರೀತಿಯಲ್ಲಿ ಡಿವೈಡ್ ಮಾಡ್ತಾ ಇದ್ದೀವಪ್ಪ ಅಂದರೆ ಪರ್ಯಾಪ್ತ ಕೊಬ್ಬು ಮತ್ತು ಅಪರ್ಯಾಪ್ತ ಕೊಬ್ಬು ಅಂತ ನಾವೇನು ಕರಿತೀವಿ. ಈ ಪ್ರಾಣಿಗಳ ಕೊಬ್ಬು, ಬೆಣ್ಣೆ, ತುಪ್ಪ ಇವನ್ನು ಪರ್ಯಾಪ್ತ ಕೊಬ್ಬು ಅಂತ ಕರಿತೀವಿ. ಇನ್ನು ಎಣ್ಣೆಗಳಿಗೆಲ್ಲ ನಾವೇನಂತ ಕರಿತೀವಿ? ಅಪರ್ಯಾಪ್ತ ಕೊಬ್ಬು ಅಂತ ಕರಿತೀವಿ. ಸಹಜವಾಗಿ ಪರ್ಯಾಪ್ತ ಕೊಬ್ಬುಗಳು ಸಾಮಾನ್ಯ ತಾಪದಲ್ಲಿ ಘನಸ್ಥಿತಿಯಲ್ಲಿ ಇರ್ತವೆ. ಇದು ಅಪರ್ಯಾಪ್ತ ಕೊಬ್ಬುಗಳು ಅಂದರೆ ಎಣ್ಣೆಗಳು ಸಾಮಾನ್ಯವಾಗಿ ಯಾವ ಸ್ಥಿತಿಯಲ್ಲಿ ಇರ್ತವೆ? ದ್ರವ ಸ್ಥಿತಿಯಲ್ಲಿ ಇರ್ತವೆ. ಈ ಅಪರ್ಯಾಪ್ತ ಕೊಬ್ಬುಗಳನ್ನು ನಾವು ಪರ್ಯಾಪ್ತಗೊಳಿಸಬಹುದಾಗಿದೆ. ಅಂದರೆ ಈ ಅಪರ್ಯಾಪ್ತ ಕೊಬ್ಬುಗಳನ್ನು ಪರ್ಯಾಪ್ತಗೊಳಿಸುವಂಥ ಒಂದು ವಿಧಾನವನ್ನು ಜಲಜನೀಕರಣ ಅಂತ ಕರಿತೀವಿ. ಇದಕ್ಕೆ ಈ ಒಂದು ರಾಸಾಯನಿಕ ಕ್ರಿಯೆ ನಡೀಬೇಕಾಗಿದ್ದರೆ ಬಳಸುವಂತಹ ಒಂದು ರಾಸಾಯನಿಕ ವೇಗವನ್ನು ಹೆಚ್ಚಿಸುವಂಥದ್ದನ್ನು ಅಂತ ಕರಿತೀವಿ ನಿಕ್ಕಲ್ ಮತ್ತು ಪೆಲೆಡಿಯಮ್ ಅಂತ ಕರಿತೀವಿ. ಅದನ್ನು ಬಳಸ್ಕೊಂಡು ನಾವೇನು ಮಾಡ್ಬೋದಾಗಿದೆ? ಅಪರ್ಯಾಪ್ತ ಕೊಬ್ಬನ್ನು ಪರ್ಯಾಪ್ತ ಕೊಬ್ಬನ್ನಾಗಿ ಮಾಡಬಹುದಾಗಿದೆ. ಇನ್ನು ಲಿಪಿಡ್ಸ್ನ ಪ್ರಾಮುಖ್ಯತೆ ನಾವಾಗಲೇ ನೋಡ್ಕೊಂಡಿದ್ವಿ. ನಮಗೇನು ಕೊಡ್ತವೆ ಲಿಪಿಡ್ಸು? ಅಧಿಕ ಶಕ್ತಿಯನ್ನು ಒದಗಿಸ್ತವೆ. ಜೊತೆಗೆ ಇನ್ನೊಂದು ಕೆಲಸ ಏನು ಮಾಡ್ತಪ್ಪ ಅಂದರೆ ನಾವು ಉಪವಾಸ ಇದ್ದಾಗ ಶಕ್ತಿ ನಾವು ಸುಮಾರು ಒಂದು ವಾರಗಟ್ಟಲೆ ಹಂಗೇನಾದರೂ ನಾವು ಉಪವಾಸ ಇದ್ದರೂ ಸಹ, ಬೆಳಗ್ಗೆಯಿಂದ ಒಂದು 2-3 ದಿವಸ ಉಪವಾಸ ಇದ್ದರೂ ಸಹ ಏನು ಮಾಡ್ಬೋದು? ನಾವು ಹಂಗೆ ಜೀವಂತವಾಗಿರಬೇಕಾದ ಕಾರಣ ಯಾರಿತ್ತಂದರೆ ಈ ಉಪವಾಸ ಸಮಯದಲ್ಲಿ ನಮಗೆ ಬೇಕಾದ ಶಕ್ತಿಯನ್ನು ಯಾರು ಕೊಡ್ತಾರೆ? ನಮಗೆ ಈ ಲಿಪಿಡ್ಗಳು ಕೊಡ್ತದೆ. ಇನ್ನು ಈ ಜೀವಸತ್ವಗಳು ADEK ಈ ಒಂದು ಜೀವಸತ್ವಗಳನ್ನು ಹೀರ್ಕೊಳ್ಳುವಂಥ ಕೆಲಸ ಯಾರು ಮಾಡ್ತಾಯಿದ್ದಾರಪ್ಪ ಅಂದರೆ ಲಿಪಿಡ್ಸ್ ಮಾಡ್ತಾಯಿದ್ದಾರೆ. ನೆಕ್ಸ್ಟು ದೇಹದ ಸಂವರ್ಧನೆಯ ನಿಯಂತ್ರಣ ಅಂದರೆ ನಮ್ಮ ಒಂದು ಸಂವರ್ಧನೆ ನಿಯಂತ್ರಣವನ್ನು ಸಹ ಯಾರು ಮಾಡ್ತಾಯಿದ್ದಾರೆ? ಲಿಪಿಡ್ಗಳು ಮಾಡ್ತಾಯಿದ್ದಾವೆ. ಇನ್ನು ಈ ಲಿಪಿಡ್ಗಳಿಂದ ನಮಗೆ ಬರುವಂಥ ನ್ಯೂನತಾಕಾಯಿಗಳು ಅಂದರೆ ಲಿಪಿಡ್ನ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಏನೆಲ್ಲ ಸಮಸ್ಯೆಗಳು ಕಂಡು ಬರ್ತವೆ? ಈ ಪ್ರಶ್ನೆ ಕೇಳ್ಬೋದು, ಸರ್ ಕಾರ್ಬೋಹೈಡ್ರೇಟ್ ಬಗ್ಗೆ ಹೇಳಿಲ್ಲ ಅಂತ. ಕಾರ್ಬೋಹೈಡ್ರೇಟ್ ನಮಗೆಲ್ಲ ಗೊತ್ತೇ ಇದೆ. ಶಕ್ತಿಯಲ್ಲಿ ನಮ್ಗೆ ಕಡಿಮೆ ಆಯ್ತದೆ ನಮ್ಗೆ ಏನಾಗ್ತದೆ? ಆಟೋಮೆಟಿಕ್ಕಾಗಿ ಸುಸ್ತು, ನಿಶಕ್ತಿ ಆಗ್ತದೆ. ಆವಾಗ ನಾವೇನು ಮಾಡ್ತೀವಿ? ಕಾರ್ಬೋಹೈಡ್ರೇಟ್ ಅಂಶ ನಾವು ಈಗ ತೊಗೊಂಡ್ಬಿಡ್ತೀವಿ. ಈಗ ರನ್ನಿಂಗ್ ರೇಸು, ಈ ಸ್ಪೋರ್ಟ್ಸ್ ಆಡೋರೆಲ್ಲ ನಿಶಕ್ತಿ ಆದ ತಕ್ಷಣ ಗ್ಲೂಕೋಸ್ ಕೊಟ್ಬಿಡ್ತೀವಿ. ಗ್ಲೂಕೋಸ್ ಅನ್ನೋದೊಂದು ಕಾರ್ಬೋಹೈಡ್ರೇಟ್ ಬೇಗ ನಮಗೇನು ಕೊಡ್ತದೆ? ಶಕ್ತಿ ಕೊಡ್ತದೆ. ಆ ರೀತಿ ನಾವು ಅದನ್ನು ಕೊಟ್ಟಾಗ ಅದರ ಒಂದು ನ್ಯೂನತೆಯನ್ನು ಪರಿಹರಿಸಬಹುದಾಗಿದೆ. ಇಲ್ಲಿ ಸಹ ನಮಗೆ ಲಿಪಿಡ್ನ ಅಂಶ ಕೊರತೆ ಇದ್ದಾಗ ಅನೇಕ ಸಮಸ್ಯೆಗಳು ಕಂಡು ಬರ್ತವೆ. ಈ ಮಕ್ಕಳಲ್ಲಿ ಕಂಡು ಬರುವಂಥ ಒಂದು ಸಮಸ್ಯೆಯನ್ನು ಏನಂತ ಕರಿತೀವಿ? ಪ್ರೈನೋಡರ್ಮ ಅಂತ ಕರಿತೀವಿ. ನೆಕ್ಸ್ಟು ಇದು ಮಕ್ಕಳಲ್ಲಿ ಕಂಡು ಬರ್ತದೆ. ಜೊತೆಗೆ ಆಂಥ್ರೋಪ್ಲಿಸಿಸ್ ಅಂತಿದೆ. ಇದು ರಕ್ತನಾಳವನ್ನು ಮುಚ್ಚಿಬಿಟ್ಟು ನಮಗೆ ಅಟ್ಯಾಕ್ ಏನು ಹೃದಯಘಾತ ಅಂತ ಏನು ಕರಿತೀವಲ್ಲ, ಆ ಹೃದಯಘಾತಕ್ಕೂ ಸಹ ಕಾರಣವಾಗಬಹುದಾಗಿದೆ. ಯಾರೋ ಈ ಕೊಲೆಸ್ಟ್ರಾಲ್ನ ಅಂಶದಿಂದಾಗಿ. ಇನ್ನು ಈ ಲಿಪಿಡ್ಗಳ ಪರೀಕ್ಷೆ ಹೆಂಗೆ ಮಾಡ್ತವೆ? ನಿಮಗೆಲ್ಲ ಗೊತ್ತೇ ಇದೆ. ಒಂದು ಹಾಳೆ ತೊಗೊಂಡ್ಬಿಟ್ಟು ಒಂದು ವೈಟ್ ಪೇಪರ್ ತೊಗೊಂಡ್ಬಿಟ್ಟು ನಾವು ಯಾವ ಒಂದು ಆಹಾರ ಪದಾರ್ಥದಲ್ಲಿ ಲಿಪಿಡ್ ಅಂಶ ಇದೆಯೇ ಇಲ್ಲ ಅನ್ನುವಂಥ ಆಹಾರ ಪದಾರ್ಥವನ್ನು ಸ್ವಲ್ಪ ಅದನ್ನು ಆ ಪೇಪರ್ ಮೇಲೆ ಹಾಕಿ ಜಜ್ಜಿದಾಗ ಈ ರೀತಿ ಒಂದು ನಿಮಗೆ ಆಯಿಲ್ ಡ್ರಾಪ್ ಅಂದರೆ ಎಣ್ಣೆಯ ಒಂದು ಕಳೆ ಇರ್ತದೆ. ಆ ಕಳೆ ಇತ್ತಂದರೆ ಅದರಲ್ಲಿ ಎಣ್ಣೆ ಅಂಶ ಅಥವಾ ಲಿಪಿಡ್ ಅಂಶ ಇದೆ, ಇಲ್ಲಾಂದರೆ ಇಲ್ಲ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದಾಗಿದೆ. ಇನ್ನು ಇಲ್ಲಿಗೆ ನಾವು ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಬರುವಂಥದ್ದು ಪ್ರೋಟೀನ್ಗಳು. ಈ ಪ್ರೋಟೀನ್ಗಳ ಕೆಲಸ ಏನು? ನಾವು ಈಗಾಗಲೇ ಮೊದಲೇ ತಿಳಿದಂಗೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳು ಎರಡೂ ಸೇರಿ ನಮ್ಗೆ ಏನು ಕೊಡ್ತಾ ಇದ್ದಾವೆ? ನಮ್ಮ ದೇಹಕ್ಕೆ ಬೇಕಾದಂತಹ ಶಕ್ತಿಯನ್ನು ಒದಗಿಸ್ತಾ ಇದ್ದಾವೆ. ನೆಕ್ಸ್ಟ್ ಬರುವಂತಹ ಒಂದು ಪೋಷಕ ಯಾವುದು? ಪ್ರೋಟೀನ್ಗಳು. ಏನು ಮಾಡ್ತವೆ? ನಮಗೆ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ. ಗೆಸ್ ಮಾಡಿದ್ರೆ ಆನ್ಸರ್ ಬರ್ಬೋದು, ಇಲ್ಲಾಂದರೆ ನಾವು ಮತ್ತೆ ತಿಳ್ಕೊಬೋದಾಗಿದೆ. ಇನ್ನು ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಬೇಕಾದಂತಹ ದೇಹವರ್ಧಕಗಳು, ಬೆಳವಣಿಗೆಗೆ ಸಹಕಾರಿ ಅಂತ ಕರಿತೀವಿ. ನಮ್ಮ ದೇಹವರ್ಧಕ ಪೋಷಕ ಅಂತ ಕರಿತೀವಿ ಅದನ್ನು ಪ್ರೋಟೀನನ್ನು. ಶಕ್ತಿ ಉತ್ಪಾದಕ
ಪೋಷಕಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳು. ದೇಹವರ್ಧಕ ಪೋಷಕಗಳು ಅಂದರೆ ದೇಹವರ್ಧ ಅಂದರೆ ಬೆಳವಣಿಗೆಗೆ ಅತಿ ಸಹಕಾರಿಯಾಗಿರತಕ್ಕಂಥ ಪೋಷಕ ಯಾವುದಪ್ಪ ಅಂದರೆ ಪ್ರೋಟೀನ್ಗಳು. ಈ ಪ್ರೋಟೀನ್ಗಳು ದೇಹವರ್ಧಕಗಳ ಜೊತೆಗೆ ನಮ್ಮ ದೇಹಕ್ಕೆ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುವಂಥ ಒಂದು ಕೆಲಸ ಮಾಡ್ತಾಯಿರ್ತವೆ. ಪ್ರತಿಕಾಯಗಳಿಗೆ ಉದಾಹರಣೆಯೂ ಇದೆ. ಯಾವುದಪ್ಪ ಅಂದರೆ ಇನ್ಸುಲಿನ್ ಮತ್ತು ಹಿಮೋಗ್ಲೋಬಿನ್. ಇವುಗಳ ಒಂದು ಉತ್ಪತ್ತಿಗೂ ಸಹ ಪ್ರೋಟೀನ್ ಕೆಲಸ ಮಾಡ್ತಾಯಿದೆ. ಇನ್ನು ಈ ಪ್ರೋಟೀನ್ ಯಾವುದರಿಂದಾಗಿದೆ? ನಾವು ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ಗಳಿಂದ ಆಗಿದೆ ಅಂತ ತಿಳ್ಕೊಂಡಿದ್ವಿ. ಅದೇ ರೀತಿ ಈ ಪ್ರೋಟೀನ್ಗಳು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಮತ್ತು ನೈಟ್ರೋಜನ್ಗಳಿಂದ ಆಗಿರ್ತಕ್ಕಂಥ ನೆನಪಿಟ್ಕೊಂಡಿರಬೇಕು. ಇಲ್ಲಿ ನೈಟ್ರೋಜನ್ ಒಂದು ಸೇರ್ಕೋತದೆ, ಆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಜೊತೆಗೆ ನೈಟ್ರೋಜನ್ ಒಂದು ಸೇರಿಕೊಂಡು ನಮಗೇನಾಗ್ತಾಯಿದೆ ಪ್ರೋಟೀನ್ಗಳಾಗಿದ್ದಾವೆ. ಈ ಪ್ರೋಟೀನ್ ಎಲ್ಲಿ ಕಂಡು ಬರ್ತವೆ? ಪ್ರೋಟೀನ್ಗಳು ದ್ವಿದಳ ಧಾನ್ಯಗಳಲ್ಲಿ. ದ್ವಿದಳ ಧಾನ್ಯಗಳಿಂದ ನಮಗೆಲ್ಲ ಗೊತ್ತೇ ಇದೆ. ಹೆಸರು ಕಾಳು, ಕಡಲೆಕಾಳು, ಬೀನ್ಸ್, ತೊಗರಿಬೇಳೆ, ಈ ರೀತಿ ಈ ಮ್ಯಾಕ್ಸಿಮಮ್ ದ್ವಿದಳ ಧಾನ್ಯಗಳಿಂದ ನಮಗೇನು ಲಭ್ಯ ಆಗಿರ್ತದೆ? ಪ್ರೋಟೀನ್ಗಳು ಲಭ್ಯವಾಗಿರ್ತವೆ. ಇನ್ನು ಅದೇ ರೀತಿ ಮೀನು, ಮಾಂಸ, ಹಾಲು, ಮೊಟ್ಟೆ ಇತ್ಯಾದಿ ಪ್ರಾಣಿ ಮೂಲ ಆಹಾರ ಪದಾರ್ಥಗಳಿಂದನೂ ಸಹ ನಮಗೇನು ಸಿಗ್ತದೆ? ಪ್ರೋಟೀನ್ ಸಿಗ್ತದೆ. ಪ್ರೋಟೀನ್ ನಮಗೇನು ಕೊಡ್ತದೆ? ನಮ್ಮ ದೇಹಕ್ಕೆ ಬೇಕಾದಂತಹ ದೇಹ ವರ್ಧಕವಾಗಿ ಕೆಲಸ ಮಾಡ್ತಾಯಿದೆ. ಇದು ಸಿಗುವಂಥ ಆಹಾರ ಪದಾರ್ಥಗಳನ್ನು ಇವೆಲ್ಲವನ್ನು ನಾವು ನಮ್ಮ ದೇಹಕ್ಕೆ ಸೇವಿಸಬೇಕು. ಅಂದಾಗ ಮಾತ್ರ ನಾವು ಪ್ರೋಟೀನ್ಗಳನ್ನು ನಮ್ಮ ದೇಹಕ್ಕೆ ಬೇಕಾದ ಪ್ರಮಾಣದಲ್ಲಿ ಪಡೆದುಕೊಂಡಾಗ ನಮಗೆ ಅದರಿಂದ ಏನೂ ತೊಂದರೆಗಳಾಗಲ್ಲ. ಇನ್ನು ಪ್ರೋಟೀನ್ಗಳಲ್ಲಿ ವಿಧಗಳಿದ್ದಾವೆ. ಒಂದು ಸರಳ ಪ್ರೋಟೀನ್, ಇನ್ನೊಂದು ಯುಗ್ಮ ಪ್ರೋಟೀನ್ ಅಂತ. ಏನು ಸರಳ ಪ್ರೋಟೀನ್ ಅಂದರೆ, ಈ ಸರಳ ಪ್ರೋಟೀನ್ಗಳು ಯಾವುದರಿಂದ ಆಗಿದ್ದಾವಪ್ಪ ಅಂದರೆ ಕೇವಲ ಅಮೈನೋ ಆಮ್ಲಗಳಿಂದ ಆಗಿರ್ತವೆ. ಸರಳ ಪ್ರೋಟೀನ್ಗಳು ಏನಾಗಿರ್ತವೆ? ಕೇವಲ ಅಮೈನೋ ಆಮ್ಲಗಳಿಂದ ಆಗಿರ್ತಕ್ಕಂಥ ಒಂದು ಪ್ರೋಟೀನ್ಗಳಿಗೆ ಸರಳ ಪ್ರೋಟೀನ್ಗಳಂತ ಕರಿತೀವಿ. ಉದಾಹರಣೆ, ಮೊಟ್ಟೆಯಲ್ಲಿರ್ತಕ್ಕಂತಹ ಆಲ್ಬುಮಿನ್, ವೈಟ್ ಭಾಗ ಇರ್ತದಲ್ಲ, ಅದನ್ನೇನಂತ ಕರಿತೀವಿ? ಆಲ್ಬುಮಿನ್ ಅಂತ ಕರಿತೀವಿ. ಅದು ಒಂದು ಸರಳ ಪ್ರೋಟೀನ್ ಆಗಿದೆ. ಅದೇ ರೀತಿ ಬೀಜಗಳಲ್ಲಿ ಕಂಡು ಬರುವಂತಹ ಗ್ಲಬ್ಯುಲಿನ್ ಅಂತ ಇದೆ, ಅದು ಪ್ರೋಟೀನು ಸಹ ಒಂದು ಸರಳ ಪ್ರೋಟೀನ್. ಇಲ್ಲೂ ಪ್ರಶ್ನೆಗಳು ರೈಸ್ ಆಗ್ಬೋದು. ಸರಳ ಪ್ರೋಟೀನ್ಗಳು ಯಾವುದರಿಂದ ಆಗಿದ್ದಾವೆ? ಅಮೈನೋ ಆಮ್ಲಗಳಿಂದ ಆಗಿದ್ದಾವೆ. ಮೊಟ್ಟೆಯಲ್ಲಿರ್ತಕ್ಕಂಥ ಪ್ರೋಟೀನ್ ಯಾವುದು? ಆಲ್ಬುಮಿನ್. ಬೀಜದಲ್ಲಿರ್ತಕ್ಕಂಥ ಪ್ರೋಟೀನ್ ಯಾವುದು? ಗ್ಯಾಬ್ಯುಲಿನ್. ಈ ರೀತಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿರ್ತವೆ. ಅದನ್ನು ಸ್ವಲ್ಪ ನಾವು ಗಮನ ಇಟ್ಟು ತಿಳ್ಕೋಬೇಕಾಗಿದೆ. ಇನ್ನು ನೆಕ್ಸ್ಟು ಯುಗ್ಮ ಪ್ರೋಟೀನ್. ಯುಗ್ಮ ಪ್ರೋಟೀನ್ ಅಂದರೆ ಅಮೈನೋ ಆಮ್ಲಗಳಾದ ಪ್ರೋಟೀನ್. ಅಂದರೆ ಅಮೈನೋ ಆಮ್ಲಗಳ ಜೊತೆಗೆ ಲಿಪೋ ಪ್ರೋಟೀನ್ ಅಂತಿದೆ ನೋಡಿರಿ, ಅದನ್ನು ಏನಂತ ಕರಿತೀವಿ ನಾವು? ಯುಗ್ಮ ಪ್ರೋಟೀನ್. ಅಂದರೆ ಇವು ಅಮೈನೋ ಆಮ್ಲಗಳಲ್ಲದ ಪ್ರೋಟೀನ್. ಅಂದರೆ ಬರೀ ಅಮೈನೋ ಆಮ್ಲಗಳಿಲ್ಲ, ಅಮೈನೋ ಆಮ್ಲಗಳ ಜೊತೆಗೆ ಲಿಪೋ ಪ್ರೋಟೀನ್, ಕ್ರೋಮೋ ಪ್ರೋಟೀನ್ ಅಂತಿದೆ. ಇವೆರಡವನ್ನು ಏನಂತ ಕರಿತೀವಿ ನಾವು? ಯುಗ್ಮ ಪ್ರೋಟೀನ್ ಅಂತ ಕರಿತೀವಿ. ಈ ಪ್ರೋಟೀನ್ಗಳ ಕೊರತೆಯಿಂದ, ಪ್ರೋಟೀನ್ಗಳ ಅಂದರೆ ಪ್ರೋಟೀನ್ ಅಂಶ ನಮ್ಮ ದೇಹದಲ್ಲಿ ನ್ಯೂನತೆ ಅಂದರೆ ಕಡಿಮೆ ಇದ್ದಾಗ ನಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಡ್ತವೆ. ಏನೆಲ್ಲ ಸಮಸ್ಯೆಗಳು ಬರ್ತಾವೆ ಅಂದರೆ, ಇಲ್ಲಿ ಕ್ವಾಶಿಯಾರ್ಕರ್ ಮತ್ತು ಪೋಷಣಾ ಮರಸ್ಮಸ್ ಅಂತಹ ಒಂದು ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ. ಆ ಕ್ವಾಶಿಯಾರ್ಕರಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಮಗು ಕೈಕಾಲುಗಳು ಟೊಲ್ಲಾಗಿದ್ದು, ಹೊಟ್ಟೆ ಕೈಕಾಲು ಸಣ್ಣಗಿದ್ದು, ಹೊಟ್ಟೆ ದಪ್ಪ ಆಗಿರ್ತಕ್ಕಂಥದ್ದು. ಅದೇ ರೀತಿ ಮರಸ್ಮಸ್ ಇದೆ ನೋಡಿ. ಇವೆಲ್ಲವೂ ಸಹ ಯಾವುದರ ಕೊರತೆಯಿಂದ ಬರ್ತಾ ಇರುತ್ತೆ? ನಮಗೆ ಪ್ರೋಟೀನ್ಗಳ ಕೊರತೆಯಿಂದ ಬರ್ತಾ ಇರುತ್ತೆ. ಇವುಗಳಿಂದ ನಾವು ಹೊರಬರಬೇಕಾಗಿತ್ತಂದರೆ ಪ್ರೋಟೀನ್ ಅಂಶಗಳುಳ್ಳ ಆಹಾರ ಪದಾರ್ಥಗಳನ್ನು ಹೆಚ್ಚು ನಾವು ಬಳಸಿದಾಗ ಪ್ರೋಟೀನ್ಗಳ ಕೊರತೆಯನ್ನು ನೀಗಿಸಿ ಅವುಗಳ ನ್ಯೂನತೆಯಿಂದ ನಾವು ಹೊರಗಡೆ ಬರಬಹುದಾಗಿದೆ. ಇನ್ನು ಈ ಪ್ರೋಟೀನ್ ಪರೀಕ್ಷೆಗಳು ಯಾವ ರೀತಿ ಮಾಡ್ತಾರೆ? ಈ ಪರೀಕ್ಷೆಗೆ ಬಯೋರೇಟೆಕ್ ಪರೀಕ್ಷೆ ಅಂತ ಕರಿತೀವಿ. ಪ್ರೋಟೀನ್ಗಳ ಪರೀಕ್ಷೆಗೆ ಏನಂತ ಕರಿಬೇಕು? ಬಯೋರೇಟ್ ಪರೀಕ್ಷೆ ಅಂತ ಕರಿಬೇಕು. ಈ ಪರೀಕ್ಷೆಯಲ್ಲಿ ತಾಮ್ರ ಸಲ್ಫೇಟ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಬಳಸಿ ನಾವು ಮಾಡ್ತಾ ಇರ್ತೀವಿ. ಈ ರೀತಿ ನಾವು ಪರ್ಪಲ್ ಕಲರ್ ಬಂತಿದ್ದರೆ ಅದೇನಂತ ಕರಿತೀವಿ? ಪ್ರೋಟೀನ್ ಅಂಶ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಬಯೋರೇಟೆಕ್ ಪರೀಕ್ಷೆ ಯಾವ ಒಂದು ಪೋಷಕದ ಪರೀಕ್ಷೆಯಾಗಿದೆ? ಪ್ರೋಟೀನ್ ಪರೀಕ್ಷೆಯಾಗಿದೆ. ನೆಕ್ಸ್ಟ್ ಬರ್ತಾ ಇರತಕ್ಕಂತಹ ಆಹಾರದ ಘಟಕ. ಈಗ ನಾವು ಈಗಾಗಲೇ ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ತಿಳ್ಕೊಂಡಿವಿ, ಲಿಪಿಡ್ಸ್ ಬಗ್ಗೆ ತಿಳ್ಕೊಂಡಿವಿ, ಪ್ರೋಟೀನ್ಗಳ ಬಗ್ಗೆನೂ ತಿಳ್ಕೊಂಡಿವಿ. ನೆಕ್ಸ್ಟ್ ಬರ್ತಾ ಇರತಕ್ಕಂಥ ಆಹಾರ ಘಟಕ, ಪೋಷಕ ಅಥವಾ ನ್ಯೂಟ್ರಿಷನ್ ಯಾವುದಪ್ಪ ಅಂದರೆ ಜೀವಸತ್ವಗಳು. ನಾವೆಲ್ಲ ಸಹಜವಾಗಿ ಕೇಳಿದ್ದೀವಿ. ಜೀವಸತ್ವಗಳ ಕೆಲಸ ಏನಿದೆ? ಜೀವಸತ್ವಗಳು ನಮಗೇನು ಮಾಡ್ತವೆ? ರೋಗಗಳಿಂದ ಮುಕ್ತಿಗೊಳಿಸ್ತವೆ. ಅಂದರೆ ನಮಗೆ ರೋಗ ಬರದಂಗೆ ಕಾಪಾಡುವಂಥ ಕೆಲಸ ಮಾಡುವಂಥ ಪೋಷಕ ಯಾವುದಪ್ಪ ಅಂದರೆ ಅದು ಜೀವಸತ್ವ. ಇನ್ನು ದೇಹದ ಅಂಗಾಂಗಗಳು ಸಮರ್ಪಕವಾಗಿ, ಅಂದರೆ ನಮ್ಮ ಅಂಗಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕಾಗಿತ್ತಂದರೆ ಅದಕ್ಕೆ ಕಾರಣವಾಗುವಂಥ ಒಂದು ಪೋಷಕ ಯಾವುದು ಅಂದರೆ ಜೀವಸತ್ವ. ಅದನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ನಾವು? ವಿಟಮಿನ್ಸ್. ಏನಂತ ಕರಿತೀವಿ? ವಿಟಮಿನ್ಸ್. ಅಂದರೆ ವಿಟಮಿನ್ಸ್ನ ಕೆಲಸ ಏನು? ರೋಗ ನಿರೋಧಕ ಶಕ್ತಿ, ಅಂದರೆ ರೋಗಗಳಿಂದ ಕಾಪಾಡುವಂಥದ್ದು ಮತ್ತು ದೇಹದ ಅಂಗಾಂಗಗಳ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂಥ ಒಂದು ಕೆಲಸವನ್ನು ಯಾರು ಮಾಡ್ತಾಯಿದ್ದಾರೆ? ವಿಟಮಿನ್ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಇಲ್ಲಿ ಕೆಲವೊಂದು ವಿಟಮಿನ್ಗಳಿದ್ದಾವೆ.
ನೀರಿನಲ್ಲಿ ಕರಗುವ ವಿಟಮಿನ್ಗಳು ಮತ್ತು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಅಂತ. ಇಲ್ಲಿ ಬಿ ಮತ್ತು ಸಿ ಇದೆ, ಇವು ನೀರಿನಲ್ಲಿ ಮಾತ್ರ ಕರಗುತ್ತವೆ. ಇವು ಎ ಡಿ ಇ ಕೆ ಇದೆ ನೋಡಿರಿ, ಇವು ನೀರಿನಲ್ಲಿ ಕರಗಂಗಿಲ್ಲ. ಎ ಡಿ ಇ ಕೆಗಳು ಇವು ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳು. ಪ್ರಶ್ನೆ ಕೇಳ್ಬೋದು, ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಅಥವಾ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಅಂತ ಕೇಳಿದಾಗ ನೀರಿನಲ್ಲಿ ಕರಗುವ ವಿಟಮಿನ್ಗಳಂದರೆ ಬಿ ಮತ್ತು ಸಿ ಅಂತ ಹೇಳಬೇಕು. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳಂದರೆ ಎ ಡಿ ಇ ಕೆ. ಇವೆಲ್ಲ ವಿಟಮಿನ್ನ ವಿಧಗಳ ಬಗ್ಗೆ ನಾವು ಹೋದಾಗ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬಟ್ ಇದೊಂದು ಅಂಶ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕಾಗಿರುತ್ತೆ. ಇನ್ನು ವಿಟಮಿನ್ಗಳು ಎಲ್ಲಿ ಸಿಗ್ತವೆ? ವಿಟಮಿನ್ಗಳು ನಮಗೆ ಹಣ್ಣುಗಳು ಮತ್ತು ತರಕಾರಿಗಳು, ಮ್ಯಾಕ್ಸಿಮಮ್ ಎಲ್ಲ ಹಣ್ಣುಗಳು ಮತ್ತು ತರಕಾರಿಗಳಿಂದ ನಮಗೆ ವಿಟಮಿನ್ಸ್ ಅಥವಾ ಜೀವಸತ್ವಗಳು ಸಿಗ್ತಾ ಇರ್ತವೆ. ಈ ಜೀವಸತ್ವಗಳ ಚೆನ್ನಾಗಿ ನಾವು ಸೇವನೆ ಮಾಡಿದ್ದೇ ಆದಲ್ಲಿ ನಮ್ಗೆ ಯಾವುದೇ ರೀತಿಯ ರೋಗಗಳು ಬರಲ್ಲ, ಜೊತೆಗೆ ನಮ್ಮ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇರ್ತವೆ. ಇನ್ನು ಈ ಜೀವಸತ್ವಗಳು ಅನೇಕ ಜೀವಸತ್ವಗಳಿದ್ದು ಇವುಗಳು ಕೆಲವೊಂದು ಪ್ರಮುಖವಾದಂಥ ಒಂದು ಜೀವಸತ್ವಗಳ ಬಗ್ಗೆ ನಾವು ತಿಳ್ಕೊತ ಹೋಗೋಣ. ಅಲ್ಲಿ ಜೀವಸತ್ವಗಳಿದೆ ನೋಡಿ. ಜೀವಸತ್ವ ಎ, ವಿಟಮಿನ್ ಎ ಅಂತ ಏನು ಹಾಕಿದ್ವಿಲ್ಲ, ವಿಟಮಿನ್ ಎ ರಾಸಾಯನಿಕ ಹೆಸರೇನಿದೆ ರೆಟನಾಲ್ ಅಂತಿದೆ. ಈ ವಿಟಮಿನ್ ಎ ರಾಸಾಯನಿಕ ಹೆಸರು ರೆಟನಾಲ್ ನೆನಪಿಟ್ಕೋಬೇಕು. ಇದೇ ರೀತಿ ಪ್ರಶ್ನೆಗಳು ಬಹಳ ಸಲ ಕೇಳಿದ್ದಾರೆ. ವಿಟಮಿನ್ ಎನ ರಾಸಾಯನಿಕ ಹೆಸರು ಯಾವುದು, ಅಥವಾ ವಿಟಮಿನ್ ಬಿ ಒನ್ನ ರಾಸಾಯನಿಕ ಹೆಸರು ಯಾವುದು, ವಿಟಮಿನ್ ಬಿ ಟುನ ರಾಸಾಯನಿಕ ಹೆಸರು ಯಾವುದು, ಈ ರೀತಿ ಪ್ರಶ್ನೆಗಳು ಪದೇ ಪದೇ ಕೇಳ್ತಾ ಇರೋದ್ರಿಂದ ನಾವು ಅದನ್ನು ತಿಳ್ಕೋಬೇಕಾಗಿರುತ್ತೆ. ಇನ್ನು ವಿಟಮಿನ್ ಎ ರಾಸಾಯನಿಕ ಹೆಸರು ರೆಟನಾಲ್ ಇದೆ. ಈ ವಿಟಮಿನ್ ಎ ಕೊರತೆಯಿಂದ ನಮಗೆ ಬರುವಂತಹ ಕಾಯಿಲೆ ಏನಿದೆ ಅದು ರಾತ್ರಿ ಗುರುಡುತನ ಅಥವಾ ಇರುಳು ಗುರುಡುತನ ಅಂತ ಕರಿತೀವಿ. ಅಂದರೆ ನಾವು ರಾತ್ರಿ ಹೊತ್ತು ಸರಿಯಾಗಿ ಕಣ್ಣು ಕಾಣಿಸ್ತಾ ಇಲ್ಲ ಅಂದರೆ ಅದ್ರ ಯಾರ ಕೊರತೆಯಿಂದ? ವಿಟಮಿನ್ ಎ ಕೊರತೆಯಿಂದ ಬರ್ತಾ ಇರುತ್ತೆ. ಈ ವಿಟಮಿನ್ ಎ ಕೊರತೆಯಿಂದ ಬರ್ತಾ ಇರೋದನ್ನು ನಾವು ಅದನ್ನು ಪರಿಹಾರ ಅಂದರೆ ಆ ವಿಟಮಿನ್ ರಾತ್ರಿ ಗುರುಡುತನ ಬಗೆಹರಿಸ್ಕೋಬೇಕಾಗಿತ್ತು. ನಾವೇನು ಮಾಡಬೇಕು? ಅಲ್ಲಿ ಕೊಟ್ಟಿದ್ದಾರಲ್ಲ, ಕ್ಯಾರೆಟ್, ಮೀನು, ಕೋಳಿ ಮುಂತಾದ ಆಹಾರವನ್ನು ಹೆಚ್ಚು ಸೇವಿಸಿದಾಗ ನಮಗೆ ವಿಟಮಿನ್ ಎ ಸಿಗ್ತದೆ. ಆವಾಗ ನಾವು ರಾತ್ರಿ ಕಣ್ಣು ಕಾಣಿಸದೇ ಇರತಕ್ಕಂಥ ಒಂದು ಸಮಸ್ಯೆಯಿಂದ ಹೊರಗೆ ಬರಬಹುದಾಗಿದೆ. ಆ ವಿಟಮಿನ್ ಎನ ರಾಸಾಯನಿಕ ಹೆಸರು ನೆನಪಿಟ್ಕೋಬೇಕು, ರೆಟನಾಲ್. ಅದು ರಾತ್ರಿ ಗುರುಡುತನ ಅಥವಾ ಇರುಳು ಗುರುಡುತನನೂ ಅಂತ ಕರೀತಾರೆ. ಇರುಳು ಗುರುಡುತನಕ್ಕೆ ಕಾರಣವಾಗುವಂಥ ಒಂದು ವಿಟಮಿನ್ ಯಾವುದಂದರೆ ವಿಟಮಿನ್ ಎ ಅಂತ. ಇನ್ನು ನೆಕ್ಸ್ಟ್ ವಿಟಮಿನ್ ಬಿ1 ಅಂತಿದೆ, ಅದರ ರಾಸಾಯನಿಕ ಹೆಸರು ಥಯಾಮಿನ್ ಇದೆ. ಈ ಬಿ1 ಕೊರತೆಯಿಂದ ಬರುವಂಥ ರೋಗ ಯಾವುದಂದರೆ ಬೆರಿ. ಅಂದರೆ ಬೆರಿ ರೋಗ ಯಾರ ಕೊರತೆಯಿಂದ ಬರ್ತದೆ? ವಿಟಮಿನ್ ಬಿ1ನಿಂದ. ಇದರಿಂದ ನಾವು ಪರಿಹಾರ ಅಂದರೆ ಆಲೂಗಡ್ಡೆ, ಮೀನು, ಮಾಂಸ, ಹಾಲು ಇವನ್ನು ಚೆನ್ನಾಗಿ ಬಳಸಿದಾಗ ನಮಗೆ ಬಿ1ನ ಕೊರತೆಯನ್ನು ನೀಗಿಸ್ಕೋಬಹುದಾಗಿದೆ. ಇನ್ನು ಅದೇ ರೀತಿ ವಿಟಮಿನ್ ಬಿ2ನ ರಾಸಾಯನಿಕ ಹೆಸರು ರೈಬೋಫ್ಲೇವಿನ್ ಅಂತಿದೆ. ಅದು ಚರ್ಮದಲ್ಲಿ ಬಿರುಕು ಬಿಡುತ್ತೆ. ಆ ಒಂದು ಸಮಸ್ಯೆ ಆಗಿತ್ತಂದರೆ ಅದು ಬಿ2 ಕಾರಣ ಆಗಿರುತ್ತೆ. ಇದರಿಂದ ನಾವು ಪರಿಹಾರ ತೊಗೋಬೇಕಾಗಿತ್ತಂದರೆ ಹಾಲು, ಮೊಟ್ಟೆ, ಹಸಿರು ತರಕಾರಿಗಳನ್ನು ಚೆನ್ನಾಗಿ ತಿನ್ನಬೇಕಾಗಿರುತ್ತೆ. ಇನ್ನು ಬಿ3ನ ರಾಸಾಯನಿಕ ಹೆಸರು ನಿಯಾಸಿನ್. ರಾಸಾಯನಿಕ ಹೆಸರು ಏನಿದೆ? ನಿಯಾಸಿನ್ ಇದೆ. ಅದು ಯಾವ ಕಾಯಿಲೆ ಕಾರಣ, ಅದರ ನ್ಯೂನತೆ ಯಾವ ಕಾರಣಕ್ಕೆ ಕಾರಣ ಆಗಿರುತ್ತಪ್ಪ ಅಂದರೆ ಪೆಲಾಗ್ರ. ಅಂದರೆ ಅದು ಕಡಿಮೆ ಇತ್ತಂದರೆ ಬಿ3 ಪ್ರಮಾಣ ಕಡಿಮೆ ಇತ್ತಂದರೆ ನಮ್ಮ ದೇಹದಲ್ಲಿ ಪೆಲಾಗ್ರ ರೋಗ ಬರ್ತದೆ. ಅದನ್ನು ನೀಗಿಸ್ಕೋಬೇಕಾಗಿತ್ತು ನಾವು ಮೊಟ್ಟೆ, ದ್ವಿದಳ ಧಾನ್ಯಗಳು, ಹಾಲು, ಮಾಂಸ ಇವನ್ನು ಸೇವನೆ ಮಾಡೋದ್ರಿಂದ ನಾವು ಬಿ3 ಪ್ರಮಾಣ ಹೆಚ್ಚು ಮಾಡಿಕೊಂಡು ಪೆಲಾಗ್ರ ಕಾಯಿಲೆಯಿಂದ ಹೊರಬರಬಹುದಾಗಿರುತ್ತೆ. ಅದೇ ರೀತಿ ವಿಟಮಿನ್ ಬಿ5 ಇದೆ. ಇದರ ರಾಸಾಯನಿಕ ಹೆಸರು ಪಿರಿಡಾಕ್ಸಿನ್ ಅಂತ ಕರಿತೀವಿ. ಇದೊಂದು ಚರ್ಮ ರೋಗದ ಕಾಯಿಲೆ ಆಗಿದೆ. ರಾಸಾಯನಿಕ ಹೆಸರು ಪಿರಿಡಾಕ್ಸಿನ್ ಆಗಿದೆ. ಇದು ಒಂದು ಬಿ5ಇಂದ ನಮಗೆ ಚರ್ಮ ರೋಗ ಬರುತ್ತೆ. ಇನ್ನು ಎಲ್ಲ ತರಕಾರಿಗಳಲ್ಲಿ ಸೇವನೆ ಮಾಡೋದ್ರಿಂದ ಆ ಚರ್ಮ ರೋಗ ನಾವು ಅದರಿಂದ ಗುಣಮುಖರಾಗಬಹುದಾಗಿದೆ. ಇನ್ನು ಬಿ9 ಇದೆ. ಬಿ9ನ ರಾಸಾಯನಿಕ ಹೆಸರೇನಿದೆ? ಪೋಲಿಕ್ ಆಮ್ಲ. ಬಿ9 ರಾಸಾಯನಿಕ ಹೆಸರು ಪೋಲಿಕ್ ಆಮ್ಲ. ಇದರ ಕೊರತೆ ಏನಾದರೂ ಆಯ್ತಂದರೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕುಗ್ಗುತ್ತದೆ. ಅಂದರೆ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಆಗ್ತದೆ. ಈ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಆಯ್ತಂದರೆ ಮತ್ತು ನಮಗೆ ಅನೇಕ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಡ್ತವೆ. ಆ ಹಿಮೋಗ್ಲೋಬಿನ್ ಪ್ರಮಾಣವನ್ನು ನಾವು ಕಡಿಮೆ ಮಾಡೋದನ್ನು ಸಮಸ್ಯೆಯಿಂದ ಪರಿಹಾರ ತೊಗೋಬೇಕಾಗಿತ್ತಂದರೆ ಅಲ್ಲಿ ಮತ್ತೆ ಏನು ಮಾಡಬೇಕು? ನಾವು ಹಸಿರು ತರಕಾರಿಗಳು, ಮೊಳಕೆ ಕಾಳುಗಳು, ಧಾನ್ಯಗಳು, ಮೊಟ್ಟೆ ಇಂಥದ್ದು ಆಹಾರ ಪದಾರ್ಥಗಳನ್ನು ನಾವು ತೆಗೆದುಕೋಬೇಕಾಗಿದೆ. ಒಟ್ಟಾರೆ ನೀವು ಇಲ್ಲಿ ರಾಸಾಯನಿಕ ಹೆಸರುಗಳು ಮತ್ತು ಅದರ ನ್ಯೂನತೆಯಿಂದ ಬರುವಂತಹ ಕಾಯಿಲೆಗಳು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಳೇಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬರುವಂಥ ಬಿ9 ಪೋಲಿಕ್ ಆಮ್ಲ ಅಂತಿದೆ. ಈ ಪೋಲಿಕ್ ಆಮ್ಲ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಮಾಡ್ತಿದೆ. ನೆಕ್ಸ್ಟು ಬಿ12 ಇದೆ ನೋಡಿರಿ, ಅದು ಸೈನೋಕೋಬಿಮಿನಸ್ ಅಂತ ಅದು ರಕ್ತಹೀನತೆಗೆ ಕಾರಣ ಆಗಿದೆ. ಇನ್ನು ವಿಟಮಿನ್ ಸಿ, ಇದು ಚಿರಪರಿಚಿತವಾಗಿರ್ತಕ್ಕಂಥ ವಿಟಮಿನ್ನು, ಆಸ್ಕಾರ್ಬಿಕ್ ಆಮ್ಲ ಅಂತ ಕರೀತಾರೆ. ವಿಟಮಿನ್ ಸಿನ ಒಂದು ರಾಸಾಯನಿಕ ಹೆಸರೇನಿದೆ? ಆಸ್ಕಾರ್ಬಿಕ್ ಆಮ್ಲ. ಇದರ ಕೊರತೆಯಿಂದ ಬರುವಂಥ ರೋಗವನ್ನು ಏನಂತ ಕರಿತೀವಿ? ಸ್ಕರ್ವಿ ರೋಗ. ಅಂದರೆ ಸ್ಕರ್ವಿ ರೋಗಕ್ಕೆ ಕಾರಣ ವಿಟಮಿನ್ ಸಿನ ಕೊರತೆ. ಈ ವಿಟಮಿನ್ ಸಿ ಚೆನ್ನಾಗಿ ಬರಬೇಕಾಗಿತ್ತಂದರೆ ನಾವು ಹಣ್ಣು, ಕಿತ್ತಳೆ, ಮೋಸಂಬಿ ಈ ರೀತಿ ಆಹಾರವನ್ನು ಸೇವಿಸಬೇಕು. ನೆಕ್ಸ್ಟು
ವಿಟಮಿನ್ ಡಿ ಇದೆ ನೋಡಿರಿ, ಇದರ ರಾಸಾಯನಿಕ ಹೆಸರೇನಿದೆ ಕ್ಯಾಲ್ಸಿಫೆರಾಲ್ ಅಂತ ಕರಿತೀವಿ. ಈ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತೆ. ವಿಟಮಿನ್ ಡಿ ಕೊರತೆಯಿಂದ ಬರುವಂಥ ರೋಗವನ್ನು ಏನಂತ ಕರಿತೀವಿ ನಾವು ರಿಕೆಟ್ಸ್ ರೋಗ ಅಂತ ಕರಿತೀವಿ. ಇದನ್ನು ರಿಕೆಟ್ಸ್ ರೋಗ ಬರೆದಿರೋ ನಾವು ಏನಾದರೂ ಪರಿಹಾರ ತೊಗೋಬೇಕಾಗಿದೆ ಅಂದರೆ ಆ ಕೊಬ್ಬು, ಮೀನು, ಸೂರ್ಯರಶ್ಮಿಗಳು ಮತ್ತು ಮೀನೆಣ್ಣೆ ಈ ಆಹಾರ ಪದಾರ್ಥವನ್ನು ತೆಗೆದುಕೊಂಡಾಗ ನಮಗೆ ವಿಟಮಿನ್ ಡಿ ಸಿಕ್ಕಿಬಿಟ್ಟು ರಿಕೆಟ್ಸ್ ರೋಗದಿಂದ ನಾವು ಹೊರಬರಬಹುದಾಗಿದೆ. ಇನ್ನು ಇದನ್ನು ಸೂರ್ಯನ ಬೆಳಕಿನ ವಿಟಮಿನ್ ಅಂತ ಕರೀತಾರೆ. ಯಾವುದನ್ನು? ವಿಟಮಿನ್ ಡಿ. ಯಾಕಂದರೆ ಈ ವಿಟಮಿನ್ ಡಿ ಸೂರ್ಯನ ಬೆಳಕಿನಲ್ಲಿ ನಮಗೆ ಲಭ್ಯವಾಗಿರೋದ್ರಿಂದ ಇದನ್ನು ಸೂರ್ಯ ಬೆಳಕಿನ ವಿಟಮಿನ್ ಅಂತಾದರೂ ಕರೀತಾರೆ. ನೆನಪಿಟ್ಕೊಂಡಿರಬೇಕು. ವಿಟಮಿನ್ ಡಿ ಒಂದು ಸೂರ್ಯ ಬೆಳಕಿನ ವಿಟಮಿನ್ ಆಗಿದೆ. ಇದರ ಕೊರತೆಯಿಂದ ಬರುವಂಥ ರೋಗವನ್ನು ಏನಂತ ಕರಿತೀವಿ ನಾವು ರಿಕೆಟ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬರುವಂಥ ವಿಟಮಿನ್ ಯಾವುದಪ್ಪ ಅಂದರೆ ವಿಟಮಿನ್ ಎ. ವಿಟಮಿನ್ ಎ ಅದರ ರಾಸಾಯನಿಕ ಹೆಸರು ಟೋಕೋಫೆರಾಲ್. ಇದರ ಕೊರತೆಯಿಂದ ಬರುವಂಥ ರೋಗ ಬಂಜೆತನ. ಇದು ಅನೇಕ ಸಲ ಕೇಳಿದ್ದಾರೆ, ಬಂಜೆತನಕ್ಕೆ ಕಾರಣವಾಗುವಂಥ ವಿಟಮಿನ್ ಯಾವುದು ಅಂತ. ವಿಟಮಿನ್ ಇ. ಈ ವಿಟಮಿನ್ ಇ ಕೊರತೆ ಇದ್ದರೆ ಬಂಜೆತನ ಬರ್ತದೆ. ಈ ಬಂಜೆತನ ಬರೆದಿರೋ ವಿಟಮಿನ್ ಇ ಸಮೃದ್ಧಿ ಮಾಡ್ಕೋಬೇಕಾಗಿತ್ತು ಅಂದರೆ ನಾವು ಏನು ಮಾಡಬೇಕು? ಹೆಚ್ಚು ಕಾಳುಗಳನ್ನು ತಿನ್ನಬೇಕು, ಸೊಪ್ಪನ್ನು ತಿನ್ನಬೇಕು. ನೆಕ್ಸ್ಟು ವಿಟಮಿನ್ ಕೆ ಇದೆ ನೋಡಿರಿ. ವಿಟಮಿನ್ ಕೆನ ರಾಸಾಯನಿಕ ಹೆಸರು ಪೈಲೋಕ್ವಿನೈನ್ ಅಂತ. ಈ ವಿಟಮಿನ್ ಕೆ ಏನಾದರೂ ಕೊರತೆ ಆಯ್ತಂದರೆ ನಮಗೆ ಯಾವ ಸಮಸ್ಯೆ ಬರ್ತದೆ? ರಕ್ತ ಹೆಪ್ಪುಗಟ್ಟುವಿಕೆ. ಅಂದರೆ ನಮ್ಮ ದೇಹದಲ್ಲಿ ಏನಾದರೂ ಗಾಯಗಳಾಗಿತ್ತಂದರೆ ಅದು ಹೆಪ್ಪುಗಟ್ಟಿದ್ರೆ ಹಂಗೆ ಹರಿತಾ ಇತ್ತಂದರೆ ಆದರೆ ಯಾವ ಕೊರತೆ ಇದೆ ಅಂತ? ವಿಟಮಿನ್ ಕೆ ಕೊರತೆ ಇದೆ ಅಂತ. ಹಾಗಾದರೆ ವಿಟಮಿನ್ ಕೆ ನನಗೆ ಚೆನ್ನಾಗಿ ಸಮೃದ್ಧಿ ಆಗಬೇಕಾಗಿತ್ತಂದರೆ ನಾವು ಮತ್ತೆ ಸೊಪ್ಪು, ಹಾಲು, ಧಾನ್ಯ, ಏಕದಳ ಧಾನ್ಯಗಳು ಇವೆಲ್ಲವನ್ನು ನಾವು ಸೇವನೆ ಹೆಚ್ಚು ಮಾಡಿದಾಗ ನಮಗೆ ವಿಟಮಿನ್ ಕೆ ಆಟೋಮೆಟಿಕ್ಕಾಗಿ ಸಮೃದ್ಧಿ ಆಗುತ್ತೆ. ಯಾವಾಗ ವಿಟಮಿನ್ ಕೆ ಸಮೃದ್ಧಿ ಆಗುತ್ತೋ ಆವಾಗ ರಕ್ತ ಹೆಪ್ಪುಗಟ್ಟುವ ಒಂದು ಸಾಮರ್ಥ್ಯವನ್ನು ನಾವು ಹೆಚ್ಚಿಸ್ಕೋಬಹುದಾಗಿದೆ. ಈ ರೀತಿಯಾಗಿ ನಾವು ಜೀವಸತ್ವಗಳ ಬಗ್ಗೆ ನಾವೆಲ್ಲ ತಿಳ್ಕೊಂಡಿವಿ. ಇನ್ನು ಜೀವಸತ್ವಗಳ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿವಿ, ಅವುಗಳ ಕೊರತೆಯಿಂದ ಬರುವಂಥ ಸಮಸ್ಯೆಗಳನ್ನು ಮತ್ತು ಅದು ಪರಿಹಾರ ಕ್ರಮಗಳನ್ನು ಸಹ ನಾವು ತಿಳ್ಕೊಂಡಿವಿ. ನೆಕ್ಸ್ಟ್ ಇರ್ತಕ್ಕಂತಹ ಇನ್ನೊಂದು ಆಹಾರ ಘಟಕ ಯಾವುದಪ್ಪ ಅಂದರೆ ಖನಿಜಗಳು. ಈ ಖನಿಜಗಳಂದರೆ ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತವೆ. ಈ ನಮ್ಮ ಖನಿಜಗಳ ಪಾತ್ರ ಏನಿದೆ ನಮ್ಮ ದೇಹದಲ್ಲಿ ಅಂದರೆ ಜೈವಿಕ ಕ್ರಿಯೆಗಳು ಮತ್ತು ಅಂದರೆ ನಮ್ಮ ದೇಹದಲ್ಲಿ ನಡೆಯುವಂತಹ ಜೈವಿಕ ಕ್ರಿಯೆಗಳೇನಿರ್ತಾವಲ್ಲ ಆ ಕ್ರಿಯೆಗಳು ಚೆನ್ನಾಗಿ ನಡೀಬೇಕಾಗಿತ್ತು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಏನು ಬೇಕಾಗಿರುತ್ತೆ? ನಮಗೆ ಖನಿಜಗಳು ಬೇಕಾಗಿರುತ್ತೆ. ಜೊತೆಗೆ ನಮ್ಮ ದೇಹದ ಬೆಳವಣಿಗೆ ಚೆನ್ನಾಗಿ ಆಗಬೇಕಾಗಿತ್ತು ಅಂದರೂ ಸಹ ನಮಗೆ ಏನು ಬೇಕಾಗಿರುತ್ತೆ? ಖನಿಜಗಳು ಬೇಕಾಗಿರುತ್ತೆ. ಇಲ್ಲಿ ಅಯೋಡಿನ್, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ, ಫಾಸ್ಫರಸ್ ಈ ರೀತಿ ಕೆಲವು ಖನಿಜಗಳಿದ್ದಾವೆ. ಆ ಖನಿಜಗಳು ಯಾವ ಮೂಲದಿಂದನೂ ಸಿಗ್ತವೆ ಅಂತ ನಾವು ಚಿತ್ರದಲ್ಲಿ ನೋಡ್ಬೋದಾಗಿದೆ. ಇವೆಲ್ಲ ಏನೇನು ಕೆಲಸ ಮಾಡ್ತವೆ ಅಂದರೆ ಕ್ಯಾಲ್ಸಿಯಂ ಖನಿಜ ಮೂಲಗಳಲ್ಲಿ ಸಿಗ್ತವೆ ನಮಗೆ ಹಾಲಿನ ಉತ್ಪನ್ನಗಳಿಂದ, ತರಕಾರಿಗಳಿಂದ ಸಿಗ್ತಾ ಇತ್ತಂದರೆ ಅದರ ಮಹತ್ವ ಏನಿದೆ ಅಂತಂದರೆ ನಮ್ಮ ಅಸ್ಥಿಗಳ ಸಮರ್ಪಕ ಬೆಳವಣಿಗೆ, ರಕ್ತ ಹೆಪ್ಪುಗಟ್ಟುವಿಕೆ, ಹೃದಯ ಸ್ನಾಯುಗಳು ಕ್ರಿಯಾಶೀಲವಾಗಬೇಕಾಗುತ್ತೆ ಅಂದರೆ ನಮಗೆ ಯಾವುದು ಖನಿಜ ಬೇಕಾಗಿರುತ್ತೆ? ಕ್ಯಾಲ್ಸಿಯಂ ಬೇಕಾಗಿರುತ್ತೆ. ಒಂದು ವೇಳೆ ನಾವು ಅವು ಚೆನ್ನಾಗಿ ಅವು ನಮ್ಮ ಈ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಸಮೃದ್ಧ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಇಲ್ಲ ಅಂದರೆ ನಮಗೆ ಹೃದಯ ಕ್ರಿಯಾಶೀಲತೆ ಕಡಿಮೆ ಆಗಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇರುತ್ತೆ. ಅದೇ ರೀತಿ ಇನ್ನೊಂದು ಖನಿಜ ಯಾವುದಪ್ಪ ಅಂದರೆ ರಂಜಕ. ಈ ರಂಜಕದ ಮಹತ್ವ ಇದು ವಂಶವಾಹಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಇನ್ನು ಚಯಾಪಚಯ ಕ್ರಿಯೆಯಲ್ಲಿ ಪಾಲ್ಗೊಳ್ತದೆ. ಯಾರು? ರಂಜಕ ಖನಿಜ. ಇದೆಲ್ಲಿದೆ? ಇದು ಹಾಲು, ಮಾಂಸ, ಕಾಳುಗಳು, ಧಾನ್ಯಗಳು, ಎಣ್ಣೆ ಬೀಜಗಳಲ್ಲಿ ಸಿಗ್ತದೆ. ಯಾರು? ರಂಜಕ. ಒಂದು ವೇಳೆ ರಂಜಕದ ಪ್ರಮಾಣ ನಮ್ಮ ದೇಹದಲ್ಲಿ ಬೇಕಾದಷ್ಟು ಪ್ರಮಾಣದಲ್ಲಿ ಇಲ್ಲ ಅಂದರೆ ನಮ್ಮ ಅಸ್ಥಿ ಪಂಜ ಬೆಳವಣಿಗೆ ನ್ಯೂನತೆ ಕಂಡುಬರುತ್ತೆ. ಇನ್ನು ಕಬ್ಬಿಣ ಇದೆ ನೋಡಿರಿ, ಅದು ನಮ್ಮ ರಕ್ತದಲ್ಲಿ ಆಮ್ಲಜನಕ ಸಾಗಾಣಿಕೆಗೆ ಸಹಕಾರಿಯಾಗಿದೆ. ಅಂದರೆ ನಮ್ಮ ದೇಹದಲ್ಲಿ ಆಮ್ಲಜನಕ ಎಲ್ಲ ಜೀವಕೋಶಗಳಿಗೂ ಬೇಕಾಗಿರೋದ್ರಿಂದ ಆ ಸಾಗಾಣಿಕೆ ಮಾಡುವಂಥ ಕೆಲಸ ಮಾಡ್ತಾ ಇರೋದಾರು ಕಬ್ಬಿಣ ಒಂದು ಖನಿಜ ಆಗಿದೆ. ಇದು ಎಲ್ಲಿ ದೊರೆಯುತ್ತದೆ? ನಮಗೆ ಸೊಪ್ಪುಗಳಲ್ಲಿ ದೊರೆಯುತ್ತದೆ, ಧಾನ್ಯಗಳಲ್ಲಿ ದೊರೆಯುತ್ತದೆ, ಕಾಳುಗಳಲ್ಲಿ ದೊರೆಯುತ್ತದೆ. ಇವೆಲ್ಲವನ್ನು ನಾವು ತಿಂದಾಗ ನಮಗೆ ಕಬ್ಬಿಣ ಅಂಶ ಇರ್ತದೆ. ಒಂದು ವೇಳೆ ಕಬ್ಬಿಣ ಅಂಶ ಕಡಿಮೆ ಆಯಿತು ಅಂದರೆ ನಮ್ಗೆ ಯಾವ ರೋಗ ಬರ್ತದೆ? ರಕ್ತಹೀನತೆ. ಈ ರಕ್ತಹೀನತೆ ಸಮಸ್ಯೆ ಇದ್ದಾಗ ಆಕ್ಸಿಜನ್ ಪ್ರಮಾಣ ನಮ್ಮ ಜೀವಕೋಶಗಳಿಗೆ ಸರಿಯಾದ ಪ್ರಮಾಣದಲ್ಲಿ ದೊರೆಯುವುದಿಲ್ಲ. ಆವಾಗ ಸಮಸ್ಯೆಗಳು ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗಿಬಿಡ್ತವೆ. ಅದಕ್ಕೆ ನಾವು ಈ ಕಬ್ಬಿಣ ಅಂಶವನ್ನು ಹೊಂದಿರತಕ್ಕಂಥ ಆಹಾರವನ್ನು ಸಹ ಸೇವನೆ ಮಾಡೋದರಿಂದ ಆ ಕಬ್ಬಿಣದ ಕೊರತೆಯಿಂದ ಬರುವಂಥ ರೋಗದಿಂದ, ರಕ್ತಹೀನತೆಯಿಂದ ನಾವು ದೂರವಿರಬಹುದಾಗಿದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಖನಿಜ ಅಯೋಡಿನ್. ಇದು ನಮಗೆಲ್ಲ ಗೊತ್ತೇ ಇದೆ. ಅಯೋಡಿನ್ ನಾವೆಲ್ಲ ಉಪ್ಪು, ಆಹಾರ ಸಾಂಬಾರಿಗೆಲ್ಲ ಹಾಕಿ ಯೂಸ್ ಮಾಡ್ತಾ ಇರ್ತೀವಿ. ಜೊತೆಗೆ ನಮಗೆ ಕಡಲೆ ಮೀನು, ನೆಕ್ಸ್ಟ್ ಆಹಾರದ ಅಡುಗೆ ಉಪ್ಪಿನಲ್ಲಿ ಸಹ ಅಯೋಡಿನ್ ಇದೆ. ಈ ಅಯೋಡಿನ್ ಮಹತ್ವ ಏನಿದೆಯಪ್ಪ ಅಂದರೆ ಇದು ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿಗೆ ಕಾರಣ ಆಗಿದೆ. ನಮ್ಮ ಗಂಟಲಿನಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಅಂತ ಬೇಕಾಗಿರುತ್ತೆ. ಆ ಒಂದು ಹಾರ್ಮೋನ್ ಉತ್ಪತ್ತಿ ಯಾರಿಂದ ಆಗ್ತಾ ಇದೆಯಪ್ಪ ಅಂದರೆ ಅಯೋಡಿನ್ ಆಗ್ತಾಯಿದೆ. ಈ ಅಯೋಡಿನ್ ನಮ್ಗೆ ಯಾವ ರೀತಿ ಸಿಗ್ತಾ ಇರುತ್ತಪ್ಪ ಅಂದರೆ ಅಡುಗೆ ಉಪ್ಪು ಸೇವನೆ ಮಾಡೋದ್ರಿಂದ ಮತ್ತು ಕಡಲ ಮೂಲದ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡೋದ್ರಿಂದ
ನಮಗೆ ಅಯೋಡಿನ್ ನಮ್ಮ ದೇಹವನ್ನು ಸೇರ್ತದೆ. ಅದು ಸೇರಿದಾಗ ಥೈರಾಕ್ಸಿನ್ ಹಾರ್ಮೋನ್ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಒಂದು ವೇಳೆ ನಮ್ಮ ಅಯೋಡಿನ್ ಪ್ರಮಾಣ ಕಡಿಮೆ ಆಗಿದ್ದೆ ಅದರಲ್ಲಿ ನಮಗೆ ಯಾವ ರೋಗ ಬರ್ತದೆ ಅಂದರೆ ಗಳಗಂಡ ರೋಗ. ಇದು ಅನೇಕ ಸಲ ಕೇಳಿರ್ತಾರೆ, ಗಳಗಂಡ ರೋಗ ಬರುವಂತಹ ಕಾರಣವಾಗುವಂಥ ಖನಿಜ ಯಾವುದು? ಗಳಗಂಡ ರೋಗಕ್ಕೆ ಕಾರಣವಾಗುವಂಥ ಖನಿಜ ಅಯೋಡಿನ್ ಅನ್ನೋದು ನೆನಪಿಟ್ಕೊಂಡಿರಬೇಕು. ಅದೇ ರೀತಿ ನೆಕ್ಸ್ಟ್ ಬರುವಂಥ ಒಂದು ಖನಿಜ ಸೋಡಿಯಂ. ಈ ಸೋಡಿಯಮ್ಮು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಕಾಪಾಡುವುದು, ಹೃದಯ ಸ್ನಾಯುವಿನ ಕ್ರಿಯಾಶೀಲತೆಯನ್ನು ಮಾಡೋದು. ಅಂದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಸ್ನಾಯುಗಳು ಚೆನ್ನಾಗಿ ಕೆಲಸ ಮಾಡಬೇಕಾಗಿತ್ತು ಅಂದರೆ ಯಾರು ಬೇಕಾಗಿದೆ? ಸೋಡಿಯಂ ಬೇಕಾಗಿದೆ. ಎಲ್ಲಿ ಸಿಗ್ತದೆ ಈ ಸೋಡಿಯಂ ಅಂಶ ನಮ್ಮ ದೇಹಕ್ಕೆ? ನಮ್ಮ ದೇಹದ ಆಹಾರ ಪದಾರ್ಥಗಳು, ಅಡಿಗೆ ಉಪ್ಪು ಮತ್ತು ಹಾಲಿನ ಉತ್ಪನ್ನಗಳು, ಮೊಟ್ಟೆಗಳು, ಮೀನು, ಈ ಒಂದು ಆಹಾರ ಪದಾರ್ಥಗಳಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಸೋಡಿಯಮನ್ನು ಪಡೀತಾ ಇರುತ್ತೆ. ಇಲ್ಲಿ ಒಂದು ವೇಳೆ ಇಲ್ಲ ನಾವು ಏನಾದರೂ ಅದು ಕಡಿಮೆ ಪ್ರಮಾಣದಲ್ಲಿ ತಗೊಂಡಿದ್ದೆ ಆದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸ ಕಂಡುಬಂದು ಅದು ಮತ್ತು ಸಮಸ್ಯೆಗಳಿಗೆ ನಾಂದಿ ಮಾಡಿಕೊಡುತ್ತದೆ. ಈ ನೆಕ್ಸ್ಟ್ ಬರುವಂಥ ಒಂದು ಖನಿಜ ಪೊಟ್ಯಾಷಿಯಂ. ಈ ಪೊಟ್ಯಾಷಿಯಂನ ಕೆಲಸ ಏನಿದೆ? ಪೊಟ್ಯಾಷಿಯಂ ಸ್ನಾಯು ಚಟುವಟಿಕೆಗಳು ನಿಯಂತ್ರಿತ ವಿಫಲತೆಯನ್ನು ಅಂದರೆ ಈ ಸ್ನಾಯುಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಅಂದರೆ ಕಾರಣ ಯಾರು? ಪೊಟ್ಯಾಷಿಯಂ ಚೆನ್ನಾಗಿದ್ದಾಗ ನಮ್ಮ ದೇಹದಲ್ಲಿ ಆ ಸ್ನಾಯು ಚಟುವಟಿಕೆಗಳು ಚೆನ್ನಾಗಿ ಕೆಲಸ, ಅಂದರೆ ನಾವು ಸ್ನಾಯುಗಳು ಹಿಂಗೆ ಕಾಲುಗಳು ಮಡಚುವುದಾಗಿರ್ಬೋದು, ಕೈಗಳು ಎತ್ತುವುದಾಗಿರ್ಬೋದು, ಇವೆಲ್ಲ ಕಡೆ ಸ್ನಾಯುಗಳ ಕೆಲಸ ಚೆನ್ನಾಗಿ ಮಾಡ್ತಾ ಇರಬೇಕಾಗಿತ್ತಂದರೆ ನಮಗೆ ಪೊಟ್ಯಾಷಿಯಂ ಬೇಕಾಗ್ತಾ ಇರುತ್ತೆ. ಇದ್ರ ಮೂಲ ಎಲ್ಲಿರುತ್ತಪ್ಪ ಅಂದರೆ ಎಣ್ಣೆ ಬೀಜಗಳು, ತರಕಾರಿ ಕಾಳುಗಳು, ನೆಕ್ಸ್ಟು ಧಾನ್ಯಗಳು, ಮೊಟ್ಟೆ ಇತ್ಯಾದಿ ಆಹಾರ ಪದಾರ್ಥಗಳಲ್ಲಿ ನಮ್ಮ ಪೊಟ್ಯಾಷಿಯಂ ದೊರೀತಾ ಇರುತ್ತೆ. ಒಂದು ವೇಳೆ ಅದೇನಾದರೂ ನಮಗೆ ಕಡಿಮೆ ಪ್ರಮಾಣದಲ್ಲಿತ್ತಂದರೆ ಸ್ನಾಯು ಚಟುವಟಿಕೆ ನಿಯಂತ್ರಣ ಸ್ವಲ್ಪ ಸಮಸ್ಯೆ ಆಗುತ್ತದೆ. ಅದಕ್ಕೆ ನಾವು ಈ ಎಲ್ಲ ಅಂಶಗಳಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದನ್ನು ನಾವು ರೂಢಿ ಮಾಡ್ಕೋಬೇಕಾಗಿದೆ. ಈಗಾಗಲೇ ನಾವು ತಿಳ್ಕೊಂಡಿದ್ದಂಗೆ ಖನಿಜಗಳ ಬಗ್ಗೆ ತಿಳ್ಕೊಂಡಿದ್ದಾಯಿತು. ನೆಕ್ಸ್ಟ್ ನೀರು. ನೀವು ಅನ್ಕೋಬೋದು ಸರ್ ನೀರು ಇದೊಂದು ಯಾವ ರೀತಿ ನಮಗೆ ಸಹಕಾರಿಯಾಗಿದೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ ಮ್ಯಾಕ್ಸಿಮಮ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂತಹ ಒಂದು ಅಂಶ ಏನಿದೆಯಪ್ಪ ಅಂದರೆ ನೀರಿನ ಅಂಶ ಸುಮಾರು 55ರಿಂದ 75 ಶೇಕಡ 55ರಿಂದ ಶೇಕಡ 75ರಷ್ಟು ಪ್ರಮಾಣ ನಮ್ಮ ದೇಹದಲ್ಲಿ ಯಾವುದರಿಂದಾಗಿದೆ? ನೀರಿನಿಂದಾಗಿದೆ. ಆ ಚಿತ್ರದಲ್ಲಿ ನಾವು ನೋಡಿದಾಗ ಎಲ್ಲ ಭಾಗಗಳು ಅಂದರೆ ನಮ್ಮ ಮೆದುಳಿರ್ಬೋದು, ನೆಕ್ಸ್ಟು ಚಯಾಪಚಯ ಕ್ರಿಯೆಗಿರ್ಬೋದು, ಲಂಗ್ಸ್ಗಿರ್ಬೋದು, ರಕ್ತಕ್ಕಿರ್ಬೋದು, ಎಲ್ಲದಕ್ಕೂ ನಮಗೇನು ಬೇಕಾಗಿರುತ್ತೆ? ನೀರು ಬೇಕಾಗಿರುತ್ತೆ. ನೆಕ್ಸ್ಟ್ ವಿಸರ್ಜನೆ ಮಾಡಬೇಕಾಗಿತ್ತಂದರೆ ಅಂದರೆ ನಾವು ಮೂತ್ರ ಮತ್ತು ಬೆವರಿನ ರೂಪದಲ್ಲಿ ವಿಸರ್ಜನೆ ಮಾಡ್ತಾ ಇರ್ತೀವಲ್ಲ, ಆ ವಿಸರ್ಜನೆ ಮಾಡಬೇಕಾದ್ರೂ ಸಹ ನಮಗೇನು ಬೇಕು? ನೀರು ಬೇಕು. ಅಂದರೆ ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇದ್ದಾಗ ಮಾತ್ರ ಅದು ನಾವು ಚೆನ್ನಾಗಿ ಎಲ್ಲ ಕೆಲಸಗಳು ಮಾಡ್ತಾಯಿದ್ವಿ. ಇನ್ನು ನೀರಿನ ಪ್ರಾಮುಖ್ಯತೆ ಇಲ್ಲಿ ನಾವು ನೋಡ್ತಾ ಇದ್ವಿ. ನೀರಿನ ಜೀವಿಗಳ ಚಯಾಪಚಯ ಕ್ರಿಯೆಗೆ ಬೇಕಾಗ್ತದೆ, ತ್ಯಾಜ್ಯ ವಸ್ತುಗಳು ಹೊರ ಹಾಕಬೇಕಾದ್ರೆ ಬೇಕಾಗುತ್ತೆ. ಇನ್ನು ಸಾಗಾಣಿಕೆ, ಬ್ಲಡ್ ಸರ್ಕ್ಯುಲೇಷನ್ಗೆಲ್ಲ ನಮಗೆ ನೀರಿನ ಅಂಶ ಬೇಕು. ನೆಕ್ಸ್ಟ್ ದೇಹದ ಉಷ್ಣತೆ ಕಾಪಾಡಬೇಕು, ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡುವ ಕೆಲಸವನ್ನು ಸಹ ಯಾರು ಮಾಡ್ತಾಯಿದ್ದಾರೆ? ನೀರು. ಅದಕ್ಕೆ ನಾವೇನು ಮಾಡಬೇಕು? ನಮ್ಮ ದೇಹಕ್ಕೆ ಅಗತ್ಯವಿದ್ದಷ್ಟು ನೀರನ್ನು, ಶುದ್ಧವಾದ ನೀರನ್ನು ನಾವು ಪ್ರತಿನಿತ್ಯ ತಗೋತಾ ಇರಬೇಕು. ನೀರಿನ ಕೊರತೆ, ಒಂದು ವೇಳೆ ನೀರಿನ ಕೊರತೆ ಆಯ್ತಂದರೆ ನಿರ್ಜಲೀಕರಣ ಆಗ್ತದೆ. ಅಂದರೆ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿತ್ತಂದರೆ ಅನೇಕ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಡ್ತವೆ. ಒಂದು ತಲೆನೋವು ಸ್ಟಾರ್ಟ್ ಆಗಿಬಿಡ್ತದೆ, ಡೈಜೆಷನ್ ಸರಿಯಾಗಲ್ಲ, ಈ ರೀತಿ ಅನೇಕ ಸಮಸ್ಯೆಗಳಾಗ್ಬಿಡ್ತವೆ. ಇದನ್ನು ನಾವು ತಡೆದಿರ ಹೆಚ್ಚಿನ ಹೆಚ್ಚು ನೀರು ಕುಡಿಬೇಕು. ಇನ್ನು ನಿರ್ಜಲೀಕರಣ ಅಂದರೆ ವಾಂತಿ, ಭೇದಿ ಇಂಥ ಸಂದರ್ಭದಲ್ಲಿ ನಿರ್ಜಲೀಕರಣ ಆಗುವಂಥ ಸಹಜ. ಆ ಒಂದು ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕಾಗಿತ್ತಂದರೆ ORS ನಾವು ಬಳಸ್ತಾ ಇರ್ತೀವಿ. ORS ಅಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್, ಇದನ್ನು ORS ಅಂತ ಕರಿತೀವಿ. ಇದು ನಮ್ಮ ಅಂಗಡಿಗಳಲ್ಲೂ ಸಹ ಲಭ್ಯ ಇರ್ತದೆ, ಜೊತೆಗೆ ನಾವು ಮನೆಗಳಲ್ಲೂ ಸಹ ಇದನ್ನು ರೆಡಿ ಮಾಡ್ಕೋಬೋದು. ಉಪ್ಪು ಮತ್ತು ಸಕ್ಕರೆ ನೀರನ್ನು ಬೆರೆಸಿಬಿಟ್ಟು ಸ್ವಲ್ಪ ನಿಂಬೆ ಹುಳಿಯನ್ನು ಹಿಂಡಿದರೆ ಅದು ORS ರೆಡಿ ಆಗಿಬಿಡ್ತದೆ. ಅದನ್ನು ನಾವು ಸೇವನೆ ಮಾಡಿದಾಗ ನಮಗೆ ಈ ನಿರ್ಜಲೀಕರಣ ಸಮಸ್ಯೆ ಇತ್ತಂದರೆ ಅದರಿಂದ ನಾವು ಬಹುಬೇಗ ಹೊರಗೆ ಬರ್ಬೋದಾಗಿದೆ. ನೆಕ್ಸ್ಟ್ ಈ ನೀರು ಎಲ್ಲೆಲ್ಲಿ ಸಿಗ್ತದೆ ಅಂದರೆ ನಮ್ಮ ದೇಹಕ್ಕೆ ನೀರಿನ ಅಂಶಗಳು ಎಲ್ಲಿಂದ ಸಿಗ್ತವೆ ಅಂದರೆ ನಾವು ಸೇವನೆ ಮಾಡುವಂತಹ ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿ ನೀರಿನ ಅಂಶ ಇರ್ತದೆ. ಫಾರ್ ಎಕ್ಸಾಂಪಲ್ ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಈವನ್ ಧಾನ್ಯಗಳಲ್ಲೂ ಸಹ ಏನಾಗಿರುತ್ತೆ, ಈ ಟೊಮೊಟೊ ಇಂಥದ್ರಲ್ಲಿ ನಿಂಬೆಹಣ್ಣು, ಅದ್ರ ಜೊತೆಗೆ ಹಾಲು ಕುಡಿತಾ ಇರ್ತೀವಿ, ನೀರು ಕುಡಿತಾ ಇರ್ತೀವಿ. ಎಲ್ಲ ಆಹಾರ ಪದಾರ್ಥಗಳಲ್ಲಿ ಸಹ ನೀರಿನ ಅಂಶ ಇರ್ತದೆ. ಬಟ್ ಇದು ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ಹೆಚ್ಚಿನ ಪ್ರಮಾಣವನ್ನು ನಾವು ನೀರು ಕುಡಿಯೋದನ್ನು ಅಭ್ಯಾಸವನ್ನು ಮಾಡ್ಕೋಬೋದಾಗಿದೆ. ನೆಕ್ಸ್ಟು ನೀರಿನ ಮತ್ತು ನಾರು ಪದಾರ್ಥಗಳು. ಇನ್ನೊಂದು ಆಹಾರದ ಘಟಕ ಯಾವುದಿದೆ? ನಾರು ಪದಾರ್ಥಗಳು. ಇದನ್ನು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ರೆಫ್ಯೂಜಸ್ ಅಂತ ಕರಿತೀವಿ. ಈ ನಾರು ಪದಾರ್ಥಗಳು ಏನು ಕೆಲಸ ಮಾಡ್ತಪ್ಪ ಅಂದರೆ ನಮ್ಮ ದೇಹದ ಚಯಾಪಚಯ ಕ್ರಿಯೆಗೆ ಅವಶ್ಯಕತೆವಾಗಿದೆ. ಅಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಚಯಾಪಚಯ ಕ್ರಿಯೆ ಚೆನ್ನಾಗಿ ನಡಿಬೇಕಾಗಿತ್ತಂದರೆ ನಾರು ಪದಾರ್ಥಗಳು ಚೆನ್ನಾಗಿ
ಇರಬೇಕು. ಈ ಹಲವು ಜೀರ್ಣರಸಗಳನ್ನು ಸ್ರವಿಕೆಗೂ ಸಹ ಯಾರು ಕಾರಣ ಆಗಿದೆ, ರಫೇಜ್ ಅಂತ ಏನು ಕರಿತೀವಲ್ಲ, ಇದು ನಮ್ಮ ಜೀರ್ಣರಸಗಳು. ಅಂದರೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ನಡೀಬೇಕಾಗಿತ್ತಂದರೆ ಅನೇಕ ಜೀರ್ಣರಸಗಳು ಉತ್ಪತ್ತಿ ಆಗಬೇಕು. ಅವುಗಳ ಸ್ರವಿಕೆಗೆ ಸಹ ಈ ನಾರು ಪದಾರ್ಥಗಳು ಸಹಕಾರಿಯಾಗಿದ್ದಾವೆ. ನೆಕ್ಸ್ಟು ಸ್ನಾಯುಗಳ ಪರಿಕ್ರಮ ಚಲನೆಯ ಪ್ರಚೋದನೆಯನ್ನು ಸಹ ಈ ನಾರು ಪದಾರ್ಥಗಳು ಮಾಡ್ತಾ ಇರ್ತವೆ. ಆದ್ದರಿಂದ ಈ ನಾರು ಪದಾರ್ಥಗಳು ಸಹ ನಮ್ಮ ಒಂದು ಆಹಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇನ್ನು ಈ ನಾರು ಪದಾರ್ಥಗಳು ಎಲ್ಲಿದ್ದಾವೆ? ನಾರು ಪದಾರ್ಥಗಳು ಆಲ್ಮೋಸ್ಟ್ ಎಲ್ಲ ಬೀಜಗಳಲ್ಲಿ ಇರ್ತವೆ, ಇನ್ನು ಸೊಪ್ಪುಗಳಲ್ಲಿ ಇರ್ತವೆ, ಈ ರೀತಿ. ನೆಕ್ಸ್ಟು ಈ ಪೊಟ್ಯಾಟೊ, ಈ ಬೀನ್ಸು, ಇಂಥ ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಇರೋದರಿಂದ ನಾವು ಹೆಚ್ಚು ಅದನ್ನು ಬಳಸಬೇಕು. ಅಂದಾಗ ಮಾತ್ರ ನಾವೆಲ್ಲ ಆಹಾರ ಸಮಸ್ಯೆಗಳಿಂದ ಹೊರಗೆ ಬರ್ಬೋದಾಗಿದೆ. ನೆಕ್ಸ್ಟ್ ಈ ನಾರು ಪದಾರ್ಥದ ನ್ಯೂನತೆ. ಒಂದು ವೇಳೆ ನಾರು ಪದಾರ್ಥ ಅಂಶ ನಮ್ಮ ದೇಹದಲ್ಲಿ ಏನಾದರೂ ಕಡಿಮೆ ಆಗಿದ್ದೇ ಆದಲ್ಲಿ ನಮಗೆ ಮುಖ್ಯವಾಗಿ ಮಲಬದ್ಧತೆ ಒಂದು ಸಮಸ್ಯೆ ಎದುರಾಗ್ತದೆ. ಈ ಮಲಬದ್ಧತೆ ಸಮಸ್ಯೆ ಎದುರಾದಾಗ ಅಲ್ಲಿ ಆಟೋಮೆಟಿಕ್ ನಾವು ತಿಳ್ಕೋಬೇಕು ನಮ್ಮ ದೇಹದಲ್ಲಿ ಏನು ಕಡಿಮೆ ಆಗಿದೆ ಅಂತ. ನಾರು ಪದಾರ್ಥದ ಅಂಶ ಕಡಿಮೆ ಆಗಿದೆ, ಅದಕ್ಕೆ ನಾವು ನಾರು ಪದಾರ್ಥ ಹೆಚ್ಚಾಗಿರ್ತಕ್ಕಂಥ ಆಹಾರವನ್ನು ಸೇವಿಸಬೇಕು. ಇದರ ಜೊತೆಗೇ ನಮ್ಮ ಮಲಬದ್ಧತೆ ಜೊತೆಗೆ ಕರಳಿನ ಸಮಸ್ಯೆನೂ ಸಹ ಉಂಟಾಗುತ್ತೆ. ಯಾವಾಗ ಈ ನಾರು ಪದಾರ್ಥದ ಕೊರತೆ ನಮ್ಮ ದೇಹದಲ್ಲಿ ಉಂಟಾದಾಗ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತವೆ. ಇನ್ನು ಸಂತುಲಿತ ಆಹಾರ. ಏನಪ್ಪ ಸಂತುಲಿತ ಆಹಾರ ಅಂದರೆ, ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ದೆಲ್ಲ ಆಹಾರದ ಬಗ್ಗೆ. ನಾವು ನಿತ್ಯ ಜೀವನದಲ್ಲಿ ಒಂದು ಸಲ ರೀಕಾಲ್ ಮಾಡ್ಕೊಂಡಾಗ, ನೆನೆಸ್ಕೊಂಡಾಗ ನಾವು ಈ ಎಲ್ಲ ಆಹಾರವನ್ನು ಸೇವಿಸ್ತಾ ಇದ್ದೀವಾ ಅಂದರೆ ಇಲ್ಲ. ಒಂದು ರೀತಿ ಪ್ರಶ್ನೆ ಮಾಡ್ಕೊಂಡು ಇಲ್ಲ, ನಾವೆಲ್ಲ ಬರೀ ಅವು ಏನು ಜಂಕ್ ಫುಡ್ಸ್ ಅಂತ ಏನು ಕರಿತೀವಿ ಇಲ್ಲ, ಆ ಫುಡ್ಡುಗಳಂದರೆ ಈ ಪಾನಿಪುರಿ ಇರ್ಬೋದು, ಗೋಬಿ ಇಂತಹ ಒಂದು ಫುಡ್ಗಳ ಬಗ್ಗೆ, ಕುರ್ಕುರೆ ಇಂಥದನ್ನು ಹೆಚ್ಚಾಗಿ ತಿಂತಾ ಇದ್ದಾಗ ಇವೆಲ್ಲ ನಮಗೆ ಸಿಗಲ್ಲ. ಈ ಪೋಷಕಗಳು ಸಿಗಲ್ಲ ಅಂದಾಗ ನಮಗೆ ಯಾವ ಪೋಷಕದ ಕೊರತೆ ಆಗಿರ್ತದೋ ಅದು ಆಟೋಮೆಟಿಕ್ಕಾಗಿ ನಮ್ಮ ದೇಹದ ಮೇಲೆ ಪರಿಣಾಮ ಬಿದ್ದೇ ಬೀಳ್ತದೆ, ಸಮಸ್ಯೆಗಳು ಉಂಟು ಮಾಡಿ. ಅದಕ್ಕೆ ನಾವು ಆ ಜಂಕ್ ಫುಡ್ಡನ್ನು ತಿನ್ನುವ ಬದಲು ಯಾವ ಫುಡ್ಡನ್ನು ತಿನ್ನಬೇಕು, ನಾವು ಸಂತುಲಿತ ಆಹಾರವನ್ನು ಸೇವಿಸಬೇಕು. ಏನಪ್ಪ ಸಂತುಲಿತ ಆಹಾರ ಅಂದರೆ, ನಮ್ಮ ದೇಹಕ್ಕೆ ನಾವೇನೀಗ ಚರ್ಚೆ ಮಾಡ್ತೀವಲ್ಲ ಪೋಷಕಗಳು, ಎಲ್ಲ ಪೋಷಕಗಳು ಸಹ ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕಾಗಿತ್ತು. ಅಂದರೆ ಯಾವುದು ಕಾರ್ಬೋಹೈಡ್ರೇಟ್ ಹೆಚ್ಚು ತಿಂದುಬಿಡೋದು, ಪ್ರೋಟೀನ್ಗಳು ಕಡಿಮೆ ತಿನ್ನೋದು, ಈ ರೀತಿಯಲ್ಲ. ಎಲ್ಲ ನಮ್ಮ ದೇಹದ ಒಂದು ಬೆಳವಣಿಗೆ ಅನುಗುಣವಾಗಿ ಒಂದು ನಿರ್ದಿಷ್ಟತೆಯ ಒಂದು ಪೋಷಕಗಳು ನಾವು ಸೇವನೆ ಮಾಡಿದಾಗ ನಮ್ಮ ದೇಹ ಚೆನ್ನಾಗಿರುತ್ತೆ. ಆವಾಗ ಅಂತಹ ಒಂದು ಆಹಾರವನ್ನು ನಾವು ಏನು ಕರಿತೀವಿ, ಸಂತುಲಿತ ಆಹಾರ ಅಂತ ಕರಿತೀವಿ. ಅಂದರೆ ನಾವು ಸೇವನೆ ಮಾಡುವಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಲಿಪಿಡ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಖನಿಜಗಳಿರಬೇಕು, ನೀರಿರಬೇಕು, ನಾರು ಪದಾರ್ಥಗಳಿರಬೇಕು. ಆ ಎಲ್ಲ ಆಹಾರ ಪೋಷಕಗಳನ್ನು ಒಳಗೊಂಡಿರ್ತಕ್ಕಂಥ ಆಹಾರವನ್ನೇ ನಾವೇನಂತ ಕರಿತೀವಿ, ಸಂತುಲಿತ ಆಹಾರ ಅಂತ ಕರಿತೀವಿ. ಈ ಸಂತುಲಿತ ಆಹಾರವನ್ನು ಸೇವನೆ ಮಾಡಿದಾಗ ನಮಗೆ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ. ನಮಗೆ ನಮ್ಮ ಬಾಡಿ ತೊಂದರೆಗೆ ಒಳಗಾಗುವುದೇ ಆಗಲೇ ಹೇಳಿದಂಗೆ 3 ಅಂಶಗಳಿಂದ. ಒಂದು ಗಾಳಿಯಿಂದ, ಒಂದು ನೀರಿನಿಂದ, ಇನ್ನೊಂದು ಆಹಾರದಿಂದ. ಈ 3 ಅಂಶಗಳು ನಮ್ಮ ದೇಹಕ್ಕೆ ನಾವು ಚೆನ್ನಾಗಿ ಕೊಟ್ಟಿದ್ದೇ ಆದಲ್ಲಿ ನಮಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ. ಆದ್ದರಿಂದ ನಾವು ಸಂತುಲಿತ ಆಹಾರವನ್ನು ಸೇವನೆ ಮಾಡೋದು ಅತಿ ಮುಖ್ಯವಾಗಿರುತ್ತದೆ. ಇನ್ನು ಇವುಗಳಿಂದ ಇಷ್ಟೊತ್ತೇನು ಚರ್ಚೆ ಮಾಡಿದ್ದೀವಲ್ಲ, ನಾವೆಲ್ಲ ಆಹಾರದ ಪ್ರಾಮುಖ್ಯತೆ, ಅದರಲ್ಲಿರ್ತಕ್ಕಂಥ ಪೋಷಕಗಳು, ಅವುಗಳ ಕೊರತೆಯಿಂದ ಉಂಟಾಗುವಂತಹ ಕಾಯಿಲೆಗಳು ಮತ್ತು ಅದನ್ನು ನೀಗಿಸುವ ವಿಧಾನಗಳು ಎಲ್ಲದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು ಈಗಾಗಲೇ ಬಂದಿರತಕ್ಕಂಥ ಒಂದು ಪರೀಕ್ಷೆಗಳಿಂದ ಆಯ್ದ ಪ್ರಶ್ನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ಕೊತ ಹೋಗೋಣ. ಇಲ್ಲಿ ಅನೀಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಒಂದು ಪ್ರಶ್ನೆ ಇದೆ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾದಲ್ಲಿ ಹೇಳ್ಬೋದಾಗಿದೆ, ಇದನ್ನು B1 ಕೊರತೆಯಿಂದ ಬರ್ತದಾ, B2 ಕೊರತೆಯಿಂದ ಬರ್ತದಾ, B6 B12 ಅಂತಿದೆ ಅನೇಕ ಸಲ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಅನೇಮಿಯಾ ರೋಗ ಯಾರ ಕೊರತೆಯಿಂದ ಬರುತ್ತೆ? B12. ಯಾರ ಕೊರತೆಯಿಂದ ಬರುತ್ತೆ? B12 ಕೊರತೆಯಿಂದ ಅಂತ ಬರುವ ರೋಗವನ್ನೇ ನಾವು ಅನೀಮಿಯಾ ಅಂತ, ಅಂದರೆ B12 ಜೀವಸತ್ವ ಕೊರತೆಯಿಂದ ಬರ್ತದೆ. ನೆಕ್ಸ್ಟ್, ಮನುಷ್ಯನಿಗೆ ಅಗತ್ಯವಿರುವ ವಿಟಮಿನ್ ಡಿ ಲಭ್ಯವಿದೆ. ನಾನು ಆಗಲೇ ಚರ್ಚೆ ಮಾಡ್ತಾ ಹೇಳಿದೆ ನಿಮಗೆ, ವಿಟಮಿನ್ ಡಿ ಎಲ್ಲಿ ಕಂಡು ಬರ್ತದೆ ಅಂತ. ಎಲ್ಲಿದೆ? ಮಳೆ ನೀರಿನಾಗಿದೆಯಾ, ಆಲ್ಕೋಹಾಲ್ನಾಗಿದೆಯಾ, ಸೂರ್ಯನ ಬೆಳಕಿನಲ್ಲಿದೆಯಾ, ಚಂದ್ರನ ಬೆಳಕಿನಲ್ಲಿದೆಯಾ? ಬೆಳಕಂದ ತಕ್ಷಣ ಮತ್ತೆ ಡೌಟ್ ಬಂದುಬಿಡ್ತೇವೆ, ಸೂರ್ಯನ ಬೆಳಕ ಚಂದ್ರನ ಬೆಳಕ ಅಂತ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಸೂರ್ಯನ ಬೆಳಕು ಅಂತ ಆಟೋಮೆಟಿಕ್ಕಾಗಿ ನಾವು ಉತ್ತರ ಕೊಡ್ಬೋದು. ಅಂದರೆ ವಿಟಮಿನ್ ಡಿ ಸೂರ್ಯನ ಬೆಳಕಿನ ವಿಟಮಿನ್ ಅಂತಾದರೂ ಕರೀತಾರೆ. ಇನ್ನು ಅದೇ ರೀತಿ ಕಬ್ಬಿನಾಂಶದ ಕೊರತೆಯಿಂದ ಯಾವ ರೀತಿಯ ತೊಂದರೆ ಉಂಟಾಗುತ್ತದೆ ಅಂದರೆ, ನಮ್ಮ ದೇಹದಲ್ಲಿ ಕಬ್ಬಿನಾಂಶ ಅನ್ನೋದೇನೋ ಒಂದು ಖನಿಜ. ಆ ಖನಿಜದ ಒಂದು ಕೊರತೆ ಇದ್ದಾಗ ಯಾವ ರೀತಿ ತೊಂದರೆ ಉಂಟಾಗುತ್ತೆ ನೀವು ಆಲ್ಮೋಸ್ಟ್ ಅಲ್ಲಿ ತಿಳ್ಕೊಂಡಿದ್ರಂದರೆ, ಇರ್ಲುಗೂಡುತನ, ಬೇರೆ ಸ್ಕರ್ವಿ ಅವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಸಿ ಕೊರತೆಯಿಂದ ಇರ್ಲುಗೂಡುತನ ಅಂದರೆ
ವಿಟಮಿನ್ ಎ ಕೊರತೆಯಿಂದ, ಬೇರೆ ಬೇರೆ B1ಇಂದ, ಇನ್ನು ಉಳಿದಿರ್ತಕ್ಕಂಥದ್ದು ಆ ರೀತಿ ನಿಮಗೆ ಉತ್ತರಗಳು ಗೊತ್ತಿರೋದ ಕಡೆಯಿಂದ ಗೊತ್ತಿಲ್ಲದ ಕಡೆಯಿಂದಾದರೂ ಹೋಗಿ ನೀವು ಐಡೆಂಟಿಫೈ ಮಾಡ್ಕೋಬೋದಾಗಿದೆ. ಇಲ್ಲಿ ನೇರವಾಗಿ ಗೊತ್ತಿತ್ತಂದ್ರೆ ಓಕೆ. ಇದು ಕಬ್ಬಿನಾಂಶದ ಕೊರತೆಯಿಂದ ನಮಗೆ ಯಾವ ತೊಂದರೆ ಉಂಟಾಗುತ್ತಿದೆ? ಕಬ್ಬಿನಾಂಶದ ಕೊರತೆಯಿಂದ ನಮ್ಗೆ ಉಂಟಾಗೋದು ರಕ್ತಹೀನತೆ. ಓಕೆ. ಇನ್ನು ವಿಟಮಿನ್ ಸಿ ಜೀವಸತ್ವ ಮುಖ್ಯವಾಗಿ ಯಾವುದರಲ್ಲಿದೆ? ವಿಟಮಿನ್ ಜಿ ಜೀವಸತ್ವವು ಯಾವುದರಲ್ಲಿದೆ? ಹಾಲು ಮತ್ತು ಬೆಣ್ಣೆ, ಗೋಧಿ ಮತ್ತು ತರಕಾರಿ, ಕಿತ್ತಳೆ ಹಣ್ಣು, ನಿಂಬೆ ರಸ, ಮಾಂಸ ಮತ್ತು ತುಪ್ಪ. ಈ 4 ಉತ್ತರಗಳನ್ನು ನಾವು ನೋಡಿದಾಗ ನಮಗೆ ಅರ್ಥ ಮಾಡ್ಕೊಂಡಿದ್ದಂದರೆ ಆಟೋಮೆಟಿಕಾಗಿ ಗೊತ್ತದೆ ಯಾವುದು ಉತ್ತರ ಕರೆಕ್ಟ್ ಇದೆ. ವಿಟಮಿನ್ ಸಿ, ಉತ್ತರ ಸಿ. ವಿಟಮಿನ್ ಸಿ ಕಂಡುಬರುವುದು ಕಿತ್ತಳೆ ಹಣ್ಣು ಮತ್ತು ನಿಂಬೆ ರಸದಲ್ಲಿ ನಮಗೆ ವಿಟಮಿನ್ ಸಿ ಅಥವಾ ಜೀವಸತ್ವ ಸಿ ಕಂಡುಬರುತ್ತದೆ ಅಂತ. ನೆಕ್ಸ್ಟು, ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ನೋಡ್ತಾ ಇದ್ದೀರಾ? ವಿಟಮಿನ್ ಡಿ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಬಿ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳನ್ನು ಅದರ ಮುಂದೆ ಕೊಟ್ಟಿದ್ದಾರೆ. ವಿಟಮಿನ್ ಡಿಯಿಂದ ಚರ್ಮರೋಗ ಅಂತ ಕೊಟ್ಟಿದ್ದಾರೆ, ವಿಟಮಿನ್ ಸಿಯಿಂದ ಸ್ಕರ್ವಿ ಅಂತ ಕೊಟ್ಟಿದ್ದಾರೆ, ವಿಟಮಿನ್ ಎಯಿಂದ ರಾತ್ರಿ ಕೂಡು ಅಂತ ಕೊಟ್ಟಿದ್ದಾರೆ, ವಿಟಮಿನ್ ಬಿಯಿಂದ ಬೆರಿ ಬೆರಿ ಅಂತ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿದೆ ಸಿಯಿಂದ ಸ್ಕರ್ವಿ ಬರ್ತದೆ, ಓಕೆ. ಎಯಿಂದ ರಾತ್ರಿ ಕೂಡು, ಓಕೆ. ಬಿಯಿಂದ ಬೆರಿ ಬೆರಿ, ಡಿಯಿಂದ ರಿಕೆಟ್ಸ್ ಬರ್ತದೆ. ಅವ್ರೇನು ಕೊಟ್ಟಿದ್ದಾರೆ? ಚರ್ಮ ರೋಗ ಕೊಟ್ಟಿರೋದ್ರಿಂದ ನಾವು ಅದನ್ನು ಆಯ್ಕೆ ಮಾಡಬೇಕಾಗಿರುತ್ತೆ. ಈ ರೀತಿ ಎಲ್ಲ ಅಂಶವನ್ನು ತಿಳ್ಕೊಂಡಿದ್ದಾಗ ನಾವು ಆಟೋಮೆಟಿಕ್ಕಾಗಿ ಉತ್ತರ ಫೈಂಡ್ ಔಟ್ ಮಾಡ್ಕೋಬೋದು. ಸರ್ ನಾನು ಮೇಲಿಂದ ಗೊತ್ತೇ ಇಲ್ಲ ಅಂದಾಗ ನೀವು ಕೆಳಗಿನ 3 ಉತ್ತರಗಳು ಗೊತ್ತಿತ್ತಂದರೆ ಎಕ್ಸಾಕ್ಟಾಗಿ ನಾವು ಮೇಲಿಂದ ಐಡೆಂಟಿಫೈ ಮಾಡ್ಕೋಬೋದಾಗಿದೆ. ಇನ್ನು ಸುಕ್ರೋಸ್ನ ಅಣುಸೂತ್ರ, ಈಗ ನಾನು ಆಗಲೇ ಹೇಳಿದ್ದೆ ನಿಮಗೆ. ಸುಕ್ರೋಸ್ನ ಅಣುಸೂತ್ರ ಅಲ್ಲಿ C2H2OH ಅಂತ ಕೊಟ್ಟಿದ್ದಾರೆ, C12H22O11 ಅಂತ ಕೊಟ್ಟಿದ್ದಾರೆ, C6H12O6 ಕೊಟ್ಟಿದ್ದಾನೆ, CH3OH ಅಂತಲೂ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಗೊತ್ತೇ ಇದೆ C6H12O6. ಅದರ ಸಾಮಾನ್ಯ ಸೂತ್ರನೂ ಸಹ ನಾನು ಆಗಲೇ ನಿಮ್ಗೆ ಹೇಳಿದೆ, ಸ್ವಲ್ಪ ನೆನಪಿಟ್ಕೋಬೇಕಷ್ಟೇ. C6H12O6 ಇದು ಗ್ಲೂಕೋಸ್ಗಾಗಿರ್ಬೋದು, ಸುಕ್ರೋಸ್ಗಿರ್ಬೋದು, ಎಲ್ಲದಕ್ಕೂ ಸಹ ಇದೇ ಅಣುಸೂತ್ರ ಆಗಿರುತ್ತೆ. ಓಕೆ. ಇಷ್ಟೊತ್ತು ಈ ಒಂದು ಆಹಾರ ಪಾಠದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಇನ್ನು ಇದರ ಮುಂದಿನ ಭಾಗವನ್ನು ಇನ್ನು ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ಅಂತ ಹೇಳುತ್ತಾ ನಮಗೆ ಸಹಕಾರ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ತರಗತಿಯನ್ನು ಇಲ್ಲಿಗೆ ನಿಲ್ಲಿಸುತ್ತೆ.